ಈ ಸ್ಥಳಕ್ಕೆ ಶ್ರೀಶೈಲದಷ್ಟೇ ಪ್ರಖ್ಯಾತಿ ಮತ್ತೆ ಪಾವಿತ್ರ್ಯತೆ ಇದೆ ಅಂತೆ. ಅಲ್ಲಿ ಪೇಂಟ್ ಕಾಣಿಸ್ತಿದೆಯಲ್ಲ, ಅದು ಕಂಪ್ಲೀಟ್ ವಿಜಯನಗರ ಕಾಲದಲ್ಲಿ ಮಾಡಿರ್ತಕ್ಕಂತಹದ್ದು. ರಾಜ್ಯದಲ್ಲಿ ಅತಿ ಹೆಚ್ಚು ಮೆಟ್ಟಿಲುಗಳನ್ನ ಹೊಂದಿರುವ ಬೆಟ್ಟ. ಗಂಗೆಯಿಂದ ಶಾಪಗ್ರಸ್ತನಾದಂತಹ ಗಯಾ ಎಂಬ ಗಂಧರ್ವ ತನ್ನ ಶಾಪ ವಿಮೋಚನೆಗಾಗಿ ಅಂದಿನಿಂದ ಅನ್ನದಾನಿ ಮಲ್ಲಿಕಾರ್ಜುನ, ಸಿಡಿಲು ಮಲ್ಲಿಕಾರ್ಜುನ ಆದ ಅಂತ. ಈ ಬಂಡೆ ಇದೆಯಲ್ಲ, ಇದು ಸೀಳ್ಕೊಂಡು ಬಿದ್ದಿರೋದು. ಇದು ಬೆಟ್ಟದ ಹಿಂದ್ಗಡೆಗೆ ಅದೇ ಸಿಡಿಲು ಮಲ್ಲಿಕಾರ್ಜುನ ದೇವಸ್ಥಾನ. ಅದೇ ಸಿಡಿಲು ಮಲ್ಲಿಕಾರ್ಜುನ ಶರಣ್ರಿ ಎಲ್ಲರಿಗೂ. ಅಲ್ಲಿ ಕಾಣ್ಸಕತ್ತೈತಲ್ಲ ಬೆಟ್ಟ, ಅದಕ್ಕ ಸಿಡಿಲು ಮಲ್ಲಿಕಾರ್ಜುನ ಬೆಟ್ಟ ಅಂತ ಕರೀತಾರೆ. ಬೆಟ್ಟದ ಪುರ ಪಿರಿಯಾಪಟ್ಟಣದಿಂದ ಹಾಸನಕ್ಕೆ ಹೋಗೋ ದಾರಿಯಲ್ಲಿ ಒಂದು 17 ಕಿಲೋಮೀಟರ್ ಬಂದ್ರೆ ಬೆಟ್ಟದ ಪುರ ಅಂತ ಒಂದು ಊರು ಸಿಗುತ್ತೆ. ಆ ಊರಿಂದ ಸುಮಾರು ಒಂದು 2 ಕಿಲೋಮೀಟರ್ ಹೊರಗಡೆ ಬಂದ್ರೆ ಈ ಸಿಡಿಲು ಮಲ್ಲಿಕಾರ್ಜುನ ಬೆಟ್ಟ ಅದೇ. ನಾನೀಗ ಈ ಬೆಟ್ಟದ ದೇವಸ್ಥಾನ ಏನಿದೆ, ಇದೊಂದು ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್. ಇದು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಈ ಸ್ಥಳವನ್ನ ಪ್ರೊಟೆಕ್ಟ್ ಮಾಡಿ ಇಟ್ಟಿರಂತಹದ್ದು ಒಂದು ಸ್ಥಳ. ಪ್ರಿಮೈಸಸ್ ಒಳಗಡೆ ಬಂದಿದ್ದೀನಿ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಬೆಟ್ಟದ ಪುರಕ್ಕೆ ತನ್ನದೇ ಆದ ಕೆಲವೊಂದಿಷ್ಟು ಐತಿಹಾಸಿಕ ಮಹತ್ವವಿದೆ. ಒಂದಿಷ್ಟು ಕಟ್ಟಡಗಳಿದಾವೆ ಈ ತರ ಇಡೀ ಪ್ರಿಮೈಸಸ್ ಒಳಗಡೆ. ನೋಡೋಣ ಏನೇನಿದೆ ಅಂತ. ಮೊದಲಿಗೆ ಒಂದು ದೇವಸ್ಥಾನ ಸಿಗುತ್ತೆ, ಈಶ್ವರನ್ ದೇವಸ್ಥಾನ. ಈ ಬೆಟ್ಟದ ಪುರದ ಮೊದಲ ಹೆಸರಿದ್ದು ಭೈರವಪುರ ಅಂತ. ಒಳಗಡೆ ಒಂದು ಲಿಂಗ ಇದೆ, ದ್ವಾರಪಾಲಕರು ಇದ್ದಾರೆ. ಈಶ್ವರನ ಲಿಂಗ. ಈಶ್ವರನ ದೇವಸ್ಥಾನ ನೋಡ್ಕೊಂಡು ಮತ್ತೆ ನಾವು ಬಲಗಡೆ ಮೇಲಕ್ಕೆ ಹೋಗ್ಬೇಕು. ಅಲ್ಲೊಂದಿಷ್ಟು ಇಂಪಾರ್ಟೆಂಟ್ ಹಿಸ್ಟೋರಿಕಲ್ ಮಾನ್ಯುಮೆಂಟ್ ಗಳಿದಾವೆ. ಕ್ರಿಸ್ತಿಶಕ 1600ರ ಕಾಲದ ಹಾರನಹಳ್ಳಿ ಮತ್ತು ಅರಕಲಗೂಡು ಶಾಸನಗಳಲ್ಲಿ ಈ ಹೆಸರು ಉಲ್ಲೇಖ ಆಗಿರುವಂತದ್ದು. ಇದೆಲ್ಲ ಕಂಪೌಂಡ್ ಏನ್ ಕಾಣಿಸ್ತಿದೆ, ತಂತಿ ಕಬ್ಬಿಣದ ಕಂಪೌಂಡ್, ಅದನ್ನ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಹಾಕಿರ್ತಕ್ಕಂಥ ಫೆನ್ಸಿಂಗ್ ಅದು, ಟು ಪ್ರೊಟೆಕ್ಟ್ ದಿಸ್ ಮಾನ್ಯುಮೆಂಟ್ ಅಂತ. ಅಲ್ಲಿ ಕಾಣಿಸ್ತಿದೆ ಬೆಟ್ಟದ ಪಿಕ್ಕು, ಅಲ್ಲಿ ಹೋಗ್ಬೇಕು. ಒನ್ ಆಫ್ ದಿ ಎಂಟ್ರೆನ್ಸ್ ಇದು ಹಿಂಗಿದೆ. ಈಗ ಈ ಕಡೆ ಟಾರ್ ರೋಡ್ ಮಾಡಿದ್ದಾರೆ. ಆಕ್ಚುಲಿ ಎಂಟ್ರೆನ್ಸ್, ಮೇನ್ ಎಂಟ್ರೆನ್ಸ್ ಇದೆ. ಈಗ ಬೆಟ್ಟದ ಬೇಸ್ಗೆ ಬಂದಿದ್ದೀನಿ ನಾನು. ಏನು ಸಿಡಿಲು ಮಲ್ಲಿಕಾರ್ಜುನ ಬೆಟ್ಟದ ಬೇಸ್ಗೆ ಬಂದಿದ್ದೀನಿ. ಆವರಣದಲ್ಲಿ ಒಂದಿಷ್ಟು ವಿಜಯನಗರ ಕಾಲದ ಮಾನ್ಯುಮೆಂಟ್ಗಳಿದಾವೆ. ತದನಂತರ ಮೇಲ್ಗಡೆ ಹತ್ಕೊಂಡು ಹೋಗ್ಬೇಕು. ದ್ವಾರ ಬಾಗ್ಲ ಇದೆ. ಈ ವಿಡಿಯೋದಲ್ಲಿ ಇದಕ್ಕೆ ಯಾಕೆ ಸಿಡಿಲು ಮಲ್ಲಿಕಾರ್ಜುನ ಬೆಟ್ಟ ಅಂತ ಕರೀತಾರೆ, ಯಾವ್ಯಾವ ರಾಜವಂಶಸ್ಥರು ಈ ಬೆಟ್ಟವನ್ನ ಆಳಿದ್ರು ಇತ್ಯಾದಿ ಮಾಹಿತಿಯನ್ನ ತಿಳ್ಕೊಳ್ಳೋ ಪ್ರಯತ್ನವನ್ನ ಮಾಡೋಣ. ನನಗೆ ಗೊತ್ತಿದ್ದಷ್ಟನ್ನ ನಾನು ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಲೆಟ್ ಸ್ಟಾರ್ಟ್. ಸಿಡಿಲು ಮಲ್ಲಿಕಾರ್ಜುನ ಬೆಟ್ಟ ಟ್ರೆಕ್. ಗಣೇಶನ ಗುಡಿ ಇದೆ ಬಿಗಿನಿಂಗ್ ಅಲ್ಲಿ. ಗಣೇಶನ ಗುಡಿ ಮೇಲೆ ಇರ್ತಕ್ಕಂಥ ಈ ಮೇಲಿನ ಕುಂಬಿನ ವ್ಯವಸ್ಥೆ ನೋಡಿದ್ರೆ ಇದು ವಿಜಯನಗರ ಕಾಲದ ಸ್ಟ್ರಕ್ಚರ್ ಅಂತ ಅನ್ಸುತ್ತೆ. ಯಾಕಂದ್ರೆ ವಿಜಯನಗರ ಕಾಲದದ್ದು ಕೊಡುಗೆಗಳು ಕೂಡ ತುಂಬಾ ಇದಾವೆ ಇಲ್ಲಿ. ಇದು ಗಣೇಶನ ಶಿಲ್ಪ. ಅಲ್ಲೊಂದು ಬಸವಣ್ಣನ ಮೂರ್ತಿ ಇದೆ, ಇಲ್ಲೊಂದು ಸ್ಟ್ಯಾಚ್ಯೂ ಇದೆ. ಇದು ದ್ವಾರ ಬಾಗಿಲು, ಎಂಟ್ರೆನ್ಸು. ಅಲ್ಲಿ ರಾಜಗೋಪುರ ಇದೆ, ನೋಡೋಣ. ಬಸವನ ವಿಗ್ರಹ, ನಂದಿ ವಿಗ್ರಹ. ಇದು ಪ್ರೊಟೆಕ್ಷನ್ ಮಾಡಬೇಕು ಅನ್ನೋ ಕಾರಣಕ್ಕೆ ಸುತ್ತಲೂ ಬೇಲಿಯನ್ನು ಹಾಕಿದ್ದಾರೆ. ಇಲ್ಲೊಂದು ಶಿಲಾಶಾಸನ ಕೂಡ ಇದೆ ಇದ್ರ ಕೆಳಗಡೆ. ಈ ಸ್ಥಳಕ್ಕೆ ಶ್ರೀಶೈಲದಷ್ಟೇ ಪ್ರಖ್ಯಾತಿ ಮತ್ತೆ ಪಾವಿತ್ರ್ಯತೆ ಇದೆ ಅಂತೆ. ಸೊ ಇದು ಎಂಟ್ರೆನ್ಸು. ಆ ನಂದಿ ವಿಗ್ರಹನ ನೋಡ್ಕೊಂಡು ನಾವು, ಇದು ಆಕ್ಚುಲಿ ಮೇನ್ ಗೇಟ್. ಇದು ಬೆಟ್ಟಕ್ಕೆ ಹೋಗೋದಕ್ಕೆ ಕೆಲವೊಂದು ಸ್ಟ್ರಕ್ಚರ್ಗಳನ್ನ ಹೊಯ್ಸಳ ಕಾಲದಲ್ಲಿ ಕಟ್ಸಿದ್ದಂಥದ್ದು ಇದಾವೆ. ತುಂಬಾ ರೀಸೆಂಟ್ ಹಿಸ್ಟ್ರಿ ಅಂತಂದ್ರೆ ವಿಜಯನಗರ ಅರಸರು ತುಂಬಾ ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ರಾಜಗೋಪುರ ಇರ್ಬೋದು, ಅದರಲ್ಲಿರ್ತಕ್ಕಂಥ ಪೇಂಟಿಂಗ್ಗಳು ಮತ್ತೆ ಆ ಉಬ್ಬು ಶಿಲ್ಪಗಳು ಇತ್ಯಾದಿ ಇತ್ಯಾದಿ ತುಂಬಾ ವಿಜಯನಗರ ಕಾಲದ್ದು ಕೊಡುಗೆ ತುಂಬಾ ಜಾಸ್ತಿ ಇದೆ. ಈಗ ಇಲ್ಲೇನು ಒಂದು ಕಲ್ಲು ಬಿದ್ದಿದೆ, ಇಲ್ಲೂ ಕೂಡ ಒಂದು ಮತ್ಸ್ಯದ ಚಿತ್ರವನ್ನ ನಾವು ನೋಡ್ಬೋದು. ಈ ಕಲ್ ಮೇಲೆ ಇದೆ. ಆಮೇಲೆ ಇದು ಗೇಟ್, ಇದು ರಾಜಗೋಪುರ ಅಲ್ಲಿದೆ. ಇದನ್ನ ದಾಟ್ಕೊಂಡು ನಾವು ಹಿಂಗೆ ಒಳಗೆ ಬಂದ್ರೆ ನಮಗೆ ಬಲಗಡೆಗೆ ಇನ್ನೊಂದು ಬಸವಣ್ಣನ ಮೂರ್ತಿ ಇರುತ್ತೆ. ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಅದಕ್ಕೆಲ್ಲ ಬೀಗ ಹಾಕಿ ಲಾಕ್ ಮಾಡಿದ್ದಾರೆ. ಮುಂದ್ಗಡೆ ರಾಜಗೋಪುರ ಮತ್ತೆ 2 ಚಿಕ್ಕ ಚಿಕ್ಕ ಗುಡಿಗಳಿದಾವೆ ಅಕ್ಕಪಕ್ಕದಲ್ಲೇ. ಅವೆರಡನ್ನ ನೋಡ್ಕೊಂಡು ನಾವು ಬೆಟ್ಟಕ್ಕೆ ಹೋಗ್ಬೇಕು. ಇದು ಕೂಡ ಒಂದು ದೇವಸ್ಥಾನ, ಬಟ್ ಯಾವ್ದು ಅಂತ ಗೊತ್ತಿಲ್ಲ. ಬ್ರದರ್, ಇದು ಯಾವ ದೇವಸ್ಥಾನ? ಇದು ಮೇಲಿರೋದಲ್ಲ, ಇದು ಹೌದಾ? ಇದೇ ಊರಾ?
ಏನ್ ಬೆಟ್ಟಕ್ಕೆ ಹೋಗಿದ್ರ ಮೇಲೆ ದಿನ ಹೋಗ್ತೀರಾ ಏನ್ ಕತೆ? ಹೌದಾ. ರಾಯಗೋಪುರಕ್ಕೆ ಹೋಗೋದಕ್ಕಿಂತ ಮುಂಚೆ 2 ಸಣ್ಣ ದೇವಸ್ಥಾನಗಳು ಸಿಗ್ತವೆ. ಒಂದು ಮಹಿಷಾಸುರ ಮರ್ದಿನಿಗೆ ಇರತಕ್ಕಂತ ದೇವಸ್ಥಾನ, ಇನ್ನೊಂದು ಭೈರವನಿಗೆ ಇರತಕ್ಕಂತ ದೇವಸ್ಥಾನ. 2 ದೇವಸ್ಥಾನಗಳ ಮೇಲ್ಭಾಗದಲ್ಲಿ ಗಾರೆಯಿಂದ ಮಾಡಿರ್ತಕ್ಕಂತಹ ಬೃಹತ್ ಬಸವನ ವಿಗ್ರಹಗಳನ್ನ ನಾವಿಲ್ಲಿ ಕಾಣಬಹುದು. ಇದರಲ್ಲಿ ಮೂರ್ತಿ ಇಲ್ಲ. ಇಲ್ಲೊಂದು ದೊಡ್ಡದೊಂದು ಆಮೆ ಇದೆ, ತೋರಿಸ್ತೀನಿ. ಅಲ್ಲೊಂದು ದೇವಸ್ಥಾನ ಇದೆ. ಮೋಸ್ಟ್ಲಿ ಇದು ಭೈರವನ ಮೂರ್ತಿ ಇರಬಹುದು. ಸೊ ಇದು ಗೋಪುರ, ರಾಜಗೋಪುರ, ವಿಜಯನಗರ ಕಾಲದಲ್ಲಿ ಕಟ್ಟಿರ್ತಕ್ಕಂಥದ್ದು. ಗೋಪುರದ ಒಳಗಡೆ ಹೋಗೋದಕ್ಕಿಂತ ಮುಂಚೆ ಅಕ್ಕಪಕ್ಕದಲ್ಲಿ ನೋಡಿ, ಇಲ್ಲೊಂದು ನಾಗರ ಪ್ರತಿಮೆಯನ್ನ ಕೆತ್ತಿದ್ದಾರೆ. ನಾಗರ ಪ್ರತಿಮೆಯನ್ನ ಕೆತ್ತಿದ್ದಾರೆ. ಗೋಡೆ ಮೇಲೆ ಚಂದ್ರನನ್ನ ನುಂಗ್ತಾ ಇರ್ತಕ್ಕಂತಹ ಹಾವು, ಕೇತು, ಗ್ರಹಣ ಕಾಲದಲ್ಲಿ ಅದನ್ನೆಲ್ಲ ಮಾಡಿರ್ತಕ್ಕಂಥದ್ದು. ಅದೊಂದು ಪರಿಕಲ್ಪನೆ ಗ್ರಹಣ ಕಾಲದ ಬಗ್ಗೆ. ಆಮೇಲೆ ಇಲ್ಲೊಂದು ಕೂರ್ಮ ಇದೆ, ಅಂದ್ರೆ ಆಮೆ ಇದೆ. ದೊಡ್ಡ ಆಮೆ ಇದೆ, ಇಲ್ಲಿ ತೋರಿಸ್ತೀನಿ. ಇಲ್ಲಿದೆ ನೋಡಿ, ಇದು ಕೂಡ ಒಂದು ಆಮೆ. ಅಷ್ಟು ಬೃಹತ್ತಾಗಿ ಕೆತ್ತಿರತಕ್ಕಂಥದ್ದು ಆಮೆ ಇದು. ಇಷ್ಟು ದೊಡ್ಡದ ಆಮೆ ಶಿಲ್ಪವನ್ನ ಎಲ್ಲೂ ಕಾಣೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಗೋಪುರದ ಮೇಲೆ ವಿವಿಧ ದೇವತೆಗಳ ಉಬ್ಬು ಶಿಲ್ಪಗಳನ್ನ ಗಾರೆ ಯೂಸ್ ಮಾಡಿಕೊಂಡು ಕಟ್ಟಿರ್ತಕ್ಕಂಥದ್ದು. ಗೋಪುರದ 2 ಭಾಗಕ್ಕೆ ಆನೆಗಳ ಚಿತ್ರವನ್ನ ಕೆತ್ತಿದ್ದಾರೆ. ಮೆಟ್ಲ ಮೇಲೆ ಭಕ್ತ ವಿಗ್ರಹಗಳು ಅಂತ ಕರೀತಾರೆ ಇವುಗಳನ್ನ. ಈ ಭಕ್ತ ವಿಗ್ರಹಗಳನ್ನ ಕೆತ್ತನೆ ಮಾಡಿದ್ದಾರೆ. ಇದು ಗೋಪುರದ ಒಳಗಿನ ಭಾಗ. ಸೊ ಇಲ್ಲೊಂದು ನಂದಿ ವಿಗ್ರಹ ಇದೆ. ಆಮೇಲೆ ಇಲ್ಲೂ ಕೂಡ ಪಾದುಕೆಗಳಿದಾವೆ. ಗಣೇಶನ ವಿಗ್ರಹ ಇದೆ. ಸಾಮಾನ್ಯವಾಗಿ ಈ ಗೋಪುರದ ಇನ್ನೊಂದು ವಿಶೇಷತೆ ಏನಂದ್ರೆ ಇದರ ಸೀಲಿಂಗ್. ತುಂಬಾ ಜನಕ್ಕೆ ಅದ್ರ ಬಗ್ಗೆ ಗೊತ್ತಿಲ್ಲ ಏನು ಅಂತ ಹೇಳಿ ತೋರಿಸ್ತೀನಿ ನೋಡಿ. ಅದು ನಿಮಗಲ್ಲಿ ಪೇಂಟಿಂಗ್ ತರ ಕಾಣಿಸ್ತಿದೆಯಲ್ವಾ, ಅಲ್ಲಿ ಪೇಂಟ್ ಕಾಣಿಸ್ತಿದೆಯಲ್ಲ, ಅದು ಕಂಪ್ಲೀಟ್ ವಿಜಯನಗರ ಕಾಲದಲ್ಲಿ ಮಾಡಿರ್ತಕ್ಕಂತಹದ್ದು ಪೇಂಟಿಂಗ್. ಅದು ಅವರು ರೆಡ್ ಮತ್ತೆ ಬ್ಲಾಕ್ ಕಲರ್ ಅನ್ನ ಯೂಸ್ ಮಾಡಿಕೊಂಡು ಈ ಪೇಂಟಿಂಗ್ ಅನ್ನ ಮಾಡಿದ್ದಾರೆ. ಇಲ್ಲಿ ಕಾಣಿಸುತ್ತೆ ನೋಡಿ, ಈ ಬೀಮ್ ಅಲ್ಲಿ ಒಬ್ಬ ವ್ಯಕ್ತಿ ಚಿತ್ರ ಕೂಡ ಇಲ್ಲಿ ಕಾಣಿಸುತ್ತೆ. ಅದೇ ತರ ಇಲ್ಲೂ ಕೂಡ ಇದೆ. ಅದೆಲ್ಲವೂ ಕೂಡ ಹಾಳಾಗಿದೆ ಪೇಂಟಿಂಗ್. ನೋಡಿ ಇಲ್ಲಿದೆ. ಇದು ಈ ಪೇಂಟಿಂಗ್ ಏನಿದೆಯಲ್ಲ ಸಂಪೂರ್ಣವಾಗಿ ವಿಜಯನಗರ ಕಾಲದಲ್ಲಿ ಮಾಡಿರ್ತಕ್ಕಂತಹದ್ದು. ಈ ಪೇಂಟಿಂಗು, ಈ ರಾಜಗೋಪುರ, ನಾನು ಮೊದಲೇ ಹೇಳ್ದಂಗೆ ಇದು ವಿಜಯನಗರ ಅರಸರ ಕೊಡುಗೆ ಈ ಭಾಗಕ್ಕೆ. ಇದನ್ನೆಲ್ಲ ನೋಡ್ಕೊಂಡು ನಾವೀಗ ಇಲ್ಲಿ ಮತ್ತೆ ಭಕ್ತ ವಿಗ್ರಹಗಳಿದಾವೆ, ವಿವಿಧ ಭಕ್ತ ವಿಗ್ರಹಗಳು. ಅವನ್ನೆಲ್ಲ ನೋಡ್ಕೊಂಡು ನಾವೀಗ ಮೇಲಕ್ಕೆ ಹೋಗ್ತಾ ಇದೀವಿ. ಆಸ್ ಯೂಶುವಲ್ ಎಲಿಫೆಂಟ್ ಸಿಂಬಲ್ ಇದೆ. ಆಮೇಲೆ ಇಲ್ಲಿ ಕೂಡ ಎಲಿಫೆಂಟ್ ಸಿಂಬಲ್ ಇದೆ. ಅಲ್ಲಿ ಆಕಳು ತನ್ನ ಕರುವಿಗೆ ಹಾಲು ಕುಡಿಸ್ತಕ್ಕಂಥದ್ದು ಉಬ್ಬು ಶಿಲ್ಪ ಇದೆ. ಈ ತರಹದ ತುಂಬಾ ಅದ್ಭುತವಾದ ಕಲ್ಪನೆಗಳಿದಾವೆ. ಮೇಲ್ಗಡೆ ಏನಿದೆ ಅಗೇನ್ ಮತ್ತೆ ದೇವತೆಗಳ ಉಬ್ಬು ಶಿಲ್ಪಗಳನ್ನ ನೋಡ್ಬೋದು ನಾವು, ಗಾರೆಯಲ್ಲಿ ಮಾಡಿರ್ತಕ್ಕಂಥದ್ದು. ಇದನ್ನ ಹತ್ಕೊಂಡ್ ಮೇಲಕ್ಕೆ ಹೋದ್ರೆ ಇನ್ನೂ ಒಂದಿಷ್ಟು ಐತಿಹಾಸಿಕ ಕಟ್ಟಡಗಳು ಸಿಗ್ತವೆ. ನಾವು ಪೀಕ್ ಹೋಗೋದಕ್ಕೆ ಸುಮಾರು 3108 ಮೆಟ್ಲುಗಳನ್ನ ಹತ್ತಬೇಕು. ಅಂದಾಗ ನಾವು ಪೀಕಿಗೆ ಹೋಗ್ತೀವಿ. ವಿಜಯನಗರ ಅರಸರ ಕಾಲದಲ್ಲಿ ನಿರ್ಮಿಸಿದ್ದಂತಹ ಈ ರಾಯಗೋಪುರಕ್ಕೆ ಮೊದಲು ಮರದ ಬಾಗಿಲು ಇತ್ತಂತೆ, ಈಗ ಅದು ಇಲ್ಲ. ಇಲ್ಲೊಂದು ನಂದಿ ವಿಗ್ರಹ ಇದೆ. ನಂದಿಯ ವಿಗ್ರಹಕ್ಕೆ ಎದುರಾಗಿ ಕೆಳಗಡೆ ಭಕ್ತ ವಿಗ್ರಹ ಇದೆ. ಮತ್ತೆ ಮೆಟಲ್ ತುಂಬಾನು ಭಕ್ತ ವಿಗ್ರಹಗಳನ್ನ ಕೆತ್ತನೆ ಮಾಡಿದ್ದಾರೆ. ಇದು ಬಲಿಪೀಠ. ಈ ಬಲಿಪೀಠದ ಎದುರುಗಡೆ ಬಂದ್ರೆ ಇಲ್ಲಿ ಮತ್ತೆ 2 ದೇವಸ್ಥಾನಗಳು ನಮ್ಗೆ ಸಿಗ್ತವೆ. ಹಾಗೆ ನಂದಿ. ಒಳಗಡೆ ಬಂದ್ರೆ ಇನ್ನೊಂದು ಶಿವನ ವಿಗ್ರಹ ಇದೆ. ಪಿರಿಯಾಪಟ್ಟಣವನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಡಳಿತವನ್ನ ಮಾಡ್ತಿದ್ದಂತಹ ಚಂಗಾಳ್ವರು ಅಂತ ಏನೋ ಒಂದು ಐತಿಹಾಸಿಕ ಮನೆತನ ಇತ್ತು ಇತಿಹಾಸ ಪುಟದಲ್ಲಿ. ಅವರ ಒಂದು ಪ್ರಮುಖ ಪಟ್ಟಣ ಈ ಬೆಟ್ಟದಪುರ. ಆಕ್ಚುಲಿ ಇದು ಲಿಂಗ, ಬಟ್ ಬೇಸ್ ಇದೆ, ಅದರ ಮೇಲೆ ನಂದಿ ವಿಗ್ರಹವನ್ನ ಕೆತ್ತನೆ ಮಾಡಿದ್ದಾರೆ. ಆ ದೇವಸ್ಥಾನ ನೋಡ್ಕೊಂಬಂದು ನಾವು
ಈ ಕಡೆಯಿಂದ ಎಂಟರ್ ಆಗಿ ಒಳಗಡೆ ಹೋಗ್ಬೇಕು. ಈ ಬೆಟ್ಟ ಸಮುದ್ರ ಮಟ್ಟದಿಂದ ಸುಮಾರು 4389 ಅಡಿ ಎತ್ತರ ಇದೆ ಅಂತ ಹೇಳ್ತಾರೆ. ಮೈಸೂರು ಜಿಲ್ಲೆಯಲ್ಲೇ ಇದು ಅತಿ ಎತ್ತರದ ಬೆಟ್ಟ. ಇನ್ನೊಂದು ಮಾಹಿತಿ ಪ್ರಕಾರ ರಾಜ್ಯದಲ್ಲಿ ಅತಿ ಹೆಚ್ಚು ಮೆಟ್ಟಿಲುಗಳನ್ನ ಹೊಂದಿರುವ ಬೆಟ್ಟ ಅಂತ ಮಾಹಿತಿ ಕೂಡ ಇದೆ. ಇದನ್ನ ಇಲ್ಲಿಯ ಸ್ಥಳೀಯರೇ ಖಚಿತಪಡಿಸಬೇಕು. ಬೆಟ್ಟದ ಮಾರ್ಗದುದ್ದಕ್ಕೂ ಸಿಗುವಂತಹ ಈ 2 ತೋರಣ ಕಂಬಗಳು ಏನಿದಾವೆ ಇವುಗಳನ್ನ ಸುಮಾರು 17ನೇ ಶತಮಾನದಲ್ಲಿ ಮುದ್ದು ಮಲ್ಲಾಜಮ್ಮ ಹಾಗೂ ಕೆಂಪಾಜಿ ಅವರು ಕಟ್ಟಿಸಿದ್ರು ಅಂತ ಶಾಸನಗಳಲ್ಲಿ ಮಾಹಿತಿ ಇದೆ. ಇಲ್ಲೊಂದು ಶಿಲಾಶಾಸನ ಇದೆ. ಮೇಲೆ ಯಾಳಿಯ ಉಬ್ಬು ಶಿಲ್ಪವನ್ನು ಕೆತ್ತನೆ ಮಾಡಿ ಗೋಪುರವನ್ನು ಕಟ್ಟಿದ್ದಾರೆ. ಸರ್ ನಿಮ್ದು ಇದೇ ಊರ? ಬೆಟ್ಟದಪುರ ಸರ್. ಬೆಟ್ಟದಪುರ. ಹೆಂಗ ಅನಿಸ್ತಿದೆ ನಿಮ್ಮ ಊರ್ ಬೆಟ್ಟ? ನಿಮಗೆ ಹೆಂಗ ಅನಿಸ್ತಿದೆ? ಈಗ 10-15 ವರ್ಷ ಆಯ್ತು ನಾನು ಚೆನ್ನೈನ ಸಟ್ಟಾಗಿದ್ದೀನಿ. ಇಲ್ಲಿ ಬಂದಿದ್ದೀನಿ, ಇವ್ರನ್ನ ಕರ್ಕೊಂಡು ಬಂದಿದ್ದೀನಿ. ಬಹಳ ಚೆನ್ನಾಗೈತೆ, ನೋಡ್ಬೇಕು ಅಂತ. ನೋಡಿದ್ರೆ ಕಣ್ಣೀರ್ ಬಂದ್ಬಿಡ್ತು. ಆ ರೀತಿ ಇದೆ ನಮ್ಮ ದೇವರು. ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಇದು ಬಹಳ ಚೆನ್ನಾಗಿದೆ. ಬಂದ್ರೆ ಆತ್ಮ ಬಹಳ ತೃಪ್ತಿ ಆಗುತ್ತೆ. ಬಹಳ ಚೆನ್ನಾಗಿದೆ. ಬೇಜಾರಾಗೋ ಸಂಗತಿ ಏನಂತಂದ್ರೆ ಇಂಥ ಸ್ಥಳಗಳನ್ನ ಕೆಲವೊಬ್ರು ನಮ್ಮಂತವ್ರು ಹುಡುಕೊಂಡು ಬರ್ತೀವಿ. ಎಲ್ಲಿದೆ, ಅದು ಯಾವ ಮೂಲೆಯಲ್ಲಿದೆ ಏನು ಅಂತ 100 ಕಿಲೋಮೀಟರ್ ದಾಟ್ಕೊಂಡು ಬಂದಿರ್ತೀವಿ. ಅದೇನೋ ಹಿತ್ತಲ್ ಗಿಡ ಮದ್ದಲ್ಲ ಅಂತ ಒಂದು ಗಾದೆ ಮಾತಿದೆಯಲ್ಲ, ಹಂಗೆ ಕೆಲವು ಸ್ಥಳೀಯರಿಗೆ ಅವರಲ್ಲಿ ಇರ್ತಕ್ಕಂತಹ ಇಂಥ ಪ್ರಸಿದ್ಧ ಸ್ಥಳಗಳ ವ್ಯಾಲ್ಯೂ ಗೊತ್ತಾಗ್ತಿಲ್ಲ. ಈ ಮಾತು ತುಂಬಾ ಬೇಜಾರದಿಂದ ಯಾಕೆ ಹೇಳ್ತೀನಿ ಅಂತಂದ್ರೆ, ನೋಡಿ ಒಂದು ಪ್ರೊಟೆಕ್ಟೆಡ್ ಹಿಸ್ಟೋರಿಕಲ್ ಮಾನ್ಯುಮೆಂಟ್ ಅಲ್ಲಿ ಈ ತರಹದ ಬಾಟಲ್ಗಳು ಬೀಳ್ತಾ ಇದ್ದಾವೆ. ಮೇಲ್ಗಡೆ ಗೋಪುರ, ಈ ದ್ವಾರ ಬಾಗಿಲದ ಕಟ್ಟಡ ಇಲ್ಲಿ ಬಿದ್ದಿದೆ ಅನ್ಸುತ್ತೆ. ಕಟ್ಟಡ ನೋಡಿ, ಕಲ್ಲು ಬಿದ್ದಿದೆ. ಮೋಸ್ಟ್ಲಿ ಇಲ್ಲೊಂದು ಗೇಟ್ ಇತ್ತು ಅಂತ ಅನ್ಸುತ್ತೆ. ಅದ್ರ ಕಲ್ಲು ಇಲ್ಲೊಂದಿದೆ, ಅದು ಬಿದ್ದಿದೆ. ಭಕ್ತ ವಿಗ್ರಹದ ಕೆತ್ತನೆ. ಇಲ್ಲೊಂದಿದೆ ಮಿನಿ ಗೋಪುರ, ಅದು ಕೂಡ ಬಿದ್ದಿದೆ. ಅದ್ರ ಇನ್ನೊಂದು ಭಾಗ ಅಲ್ಲಿದೆ ನೋಡಿ. ಮೆಟ್ಲಿಗೂ ಭಕ್ತ ವಿಗ್ರಹಗಳು. ಇಲ್ಲೂ ನವಿಲುಗಳ ಕೂಗಾಟ ಆಗಿದೆ. ಒಂದು ಕಟ್ಟಡ ಇತ್ತು ಅಂತ ಅನ್ಸುತ್ತೆ, ಬಿದ್ದಿದೆ. ಇದೆ ಇದ್ರೊಳಗಡೆ ಬಂದ್ರೆ ನಂದಿ ವಿಗ್ರಹಗಳಿದೆ. ಇಲ್ಲೊಂದು ನಂದಿ ವಿಗ್ರಹ ಇದೆ, ಮತ್ತೆ ಇಲ್ಲೊಂದು ನಂದಿ ವಿಗ್ರಹ ಇದೆ. ಎರಡನ್ನೂ ನೋಡ್ಕೊಂಡು ನಾವು ಮೇಲಕ್ಕೆ ಹೋಗ್ಬೇಕು. ಇಲ್ಲೊಂದು ಚಿತ್ರ ಇದೆ, ಏನು ಅಂತ ಗೊತ್ತಾಗ್ತಿಲ್ಲ. ಇದು ಚಿಟ್ಟೆ ಎಲೆ ಮೇಲೆ ಇರ್ತಕ್ಕಂಥದ್ದು. ಮುಂದೆ ಇನ್ನೊಂದು ಮಂಟಪ ಇದೆ.
ಇಲ್ಲೂ ಕೂಡ ನಂದಿ ವಿಗ್ರಹ ಇಲ್ಲೊಂದಿದೆ, ಮತ್ತೆ ಆಸ್ ಇಟ್ ಈಸ್ ಇಲ್ಲೊಂದಿದೆ. ನಾನು ಕೂಡ ಅನೇಕ ಬೆಟ್ಟಗಳನ್ನ ಟ್ರೆಕ್ ಮಾಡಿದ್ದೀನಿ, ಆದ್ರೆ ದಾರಿಯಲ್ಲಿ ಇಷ್ಟೊಂದು ಮಂಟಪಗಳು ಅಥವಾ ವಿಶ್ರಾಂತಿ ಮಂಟಪಗಳು ಇರೋದನ್ನ ಎಲ್ಲೂ ನೋಡಿಲ್ಲ. ಅಷ್ಟೊಂದು ಮಂಟಪಗಳು ಇಲ್ಲಿದಾವೆ. ಆ ಮಂಟಪದಿಂದ ಮೇಲಕ್ಕೆ ಸ್ವಲ್ಪ ಮೆಟ್ಲುಗಳು ಸ್ಟೀಪ್ ಆಗ್ತವೆ, ನೋಡ್ಕೊಂಡು ಹೋಗ್ಬೇಕು. ಹೋಗುವಾಗ ಬಲಗಡೆಗೆ ಒಳ್ಳೆ ಅದ್ಭುತವಾದ ನೇಚರ್ ಬ್ಯೂಟಿ ಇದೆ, ಬ್ಯೂಟಿಫುಲ್. ವಾತಾವರಣ ಹಿತವಾಗಿದ್ರೂ ಕೂಡ ಬೆವರು ಮಾತ್ರ ಬರೋದು ನಿಲ್ಸಿಲ್ಲ. ಒಂದು ಕಾಲದಲ್ಲಿ ಇದೇನು ಬೆಟ್ಟದ ಪುರ ಇತ್ತು, ಒಂದು ದೊಡ್ಡದಾದ ಅರಣ್ಯ ಪ್ರದೇಶ ಇದು. ಈಗ ಅಂತ ಹೇಳ್ಕೊಳ್ಳುವಂತ ಅರಣ್ಯ ಏನಿಲ್ಲ, ಹಸಿರಿಗಂತೂ ಏನು ಕೊರತೆ ಇಲ್ಲ. ಪ್ಲಾಸ್ಟಿಕ್ ಅನ್ನ ಹೆಂಗ್ ಬೇಕು ಹೆಂಗ್ ಹೋಗಿದ್ದಾರೆ. ಜಯನಗರ ಅರಸರ ನಂತರ ಮೈಸೂರಿನ ಒಡೆಯರು, ಅವ್ರ ನಂತರ ಹೈದರಾಲಿ, ಟಿಪ್ಪು, ಇವರ ಆಡಳಿತಕ್ಕೂ ಕೂಡ ಈ ಪ್ರದೇಶ ಒಳಪಟ್ಟಿತ್ತು. ಸೊ ಈ ಮಂಟಪಕ್ಕೆ ಬಂದ ಮೇಲೆ ನಾನು ನೇರವಾಗಿ ಹೋಗೋ ಬದಲು ಎಡಗಡೆ ಹೋಗ್ತಾ ಇದ್ದೀನಿ. ಎಡಗಡೆಗೆ ಅಲ್ಲೊಂದು ಕಟ್ಟಡ ಇದೆ, ಮುಂದೆ ಹೋದ್ರೆ ಒಂದು ಗಾಳಿ ಗೋಪುರ ಅಂತ ಒಂದು ಕಟ್ಟಡ ಕೂಡ ಇದೆ, ಅದನ್ನ ನೋಡ್ಕೊಂಡು ಹೋಗೋಣ. ಆಮೇಲೆ ವಾಪಸ್ ಇಲ್ಲಿಗೆ ಬಂದು ಇಲ್ಲಿಂದ ಅಲ್ಲಿ ಹೋಗೋಣ. ಅಲ್ಲೊಂದು ಕಟ್ಟಡ ಇದೆ, ನೋಡ್ಬೇಕು. ಮೆಟ್ಲು ವ್ಯವಸ್ಥೆ ಇದಾವೆ ಅಲ್ಲಿಗೆ ಹೋಗೋದಕ್ಕೆ. ಇಲ್ಲೊಂದು ಮಂಟಪ ಇತ್ತು ಅಂತ ಅನ್ಸುತ್ತೆ. ಅಲ್ಲಿದೆ ನೋಡಿ ಗಾಳಿ ಮಂಟಪ. ಆ ಗಾಳಿ ಮಂಟಪನ ನೋಡ್ಕೊಂಬಂದು ಅಲ್ಲಿ ಕಾಣಿಸ್ತಿದೆಯಲ್ಲ ಪೀಕು, ಅಲ್ಲಿಗೆ ಹೋಗ್ಬೇಕು. ಎಷ್ಟೆಲ್ಲ ಹಾಳು ಮಾಡಾಕಿದ್ದಾರೆ ಪರಿಸರ. ಸುತ್ತಲೂ ಗೋಡೆ ಇದೆ ಇಲ್ಲಿ, ಅದ್ರ ಮಧ್ಯ ಅದು ಮಂಟಪ ಇದೆ, ಇಲ್ಲೂ ಕೂಡ ಗೋಡೆ ಇದೆ, ಅದು ಬಿದ್ದಿದೆ ಕಾಣಿಸಲ್ಲ. ಇದಂತೂ ಅದ್ಭುತವಾಗಿದೆ, ಬ್ಯೂಟಿಫುಲ್. ಎಲ್ಲ ಸ್ಟ್ರಕ್ಚರ್ಡ್, ಇದು ಬ್ಯೂಟಿಫುಲ್ ಆಗಿದೆ. ಒಳಗಡೆ ನವರಂಗ ಮಂಟಪ ಇದೆ, ಸುತ್ತಲೂ ಕಂಬಗಳಿದಾವೆ. ಕಟ್ಟಡದ ರಚನೆಯನ್ನ ನೋಡಿದ್ರೆ ಇದೊಂದು ವೇದಿಕೆ, ಪ್ಲಾಟ್ಫಾರ್ಮ್. ಇದು ಬೇರೆ ಬೇರೆ ಆಚರಣೆಗಳನ್ನ ಮಾಡೋದಕ್ಕೆ ಬಳಸ್ಕೊತಿದ್ರು ಅನ್ಸುತ್ತೆ. ಈಗಿನ ಜನ ಕುಡಿದು ಬಿಸಾಕಕ್ಕೆ ಬಳಸ್ಕೊತಾರೆ. ಬಾರ್ ಮಾಡ್ಕೊಂಡಂಗೆ ಮಾಡ್ಕೊಂಡ್ಬಿಟ್ಟಾರೆ ಇಂಥ ಪ್ಲೇಸ್ಗಳನ್ನೆಲ್ಲ. ತುಂಬಾ ಶಿಥಿಲಾವಸ್ಥೆಯಲ್ಲಿದೆ. ಗಾಳಿ ಮಂಟಪದ ಹೊರಗಡೆ ಬಂದು, ಇದಕ್ಕೆ ಯಾಕೆ ಗಾಳಿ ಮಂಟಪ ಅಂತಾರೆ, ಸಿಕ್ಕಾಪಟ್ಟೆ ಗಾಳಿ ಇದೆ ಇದು, ಮೋಸ್ಟ್ಲಿ ಅದಕ್ಕೆ ಗಾಳಿ ಮಂಟಪ ಅಂತಾರೇನೋ ಗೊತ್ತಿಲ್ಲ. ಇಲ್ಲಿಂದ ಹೊರಗಡೆ ಬಂದು ಸುತ್ತಲೂ ನೋಡಿದ್ರೆ ಅಫ್ಕೋರ್ಸ್ ಒನ್ ಆಫ್ ದಿ ಬ್ಯೂಟಿಫುಲ್ ಪ್ಲೇಸ್. ಅದು ಪೀಕು, ಅಲ್ಲಿಗೆ ಹೋಗ್ಬೇಕು. ಎಲ್ಲ ನೋಡ್ಕೊಂಡ್ರೆ ಅಲ್ಲಿ ಕಾಣಿಸ್ತಿದೆಯಲ್ಲ ಅದೆಲ್ಲ ಊರು, ಇದೆಲ್ಲ ಇದಕ್ಕೆ ಅಟ್ಯಾಚ್ ಆಗಿರ್ತಕ್ಕಂಥ ಬೆಟ್ಟ ಇದು. ಅಲ್ಲಿ ದೂರದಲ್ಲಿ ಕಾಣಿಸ್ತಿದೆ ಅದೆಲ್ಲ ವೆಸ್ಟರ್ನ್ ಘಾಟ್. ವೆಸ್ಟರ್ನ್ ಘಾಟ್ಗೆ ಇದು ಗೇಟ್ ವೇ ಅಂತ ಹೇಳ್ಬೋದು, ನಾವು ಇಲ್ಲಿಂದಾನೆ ಸ್ಟಾರ್ಟ್ ಅಂತ ಹೇಳ್ಬಹುದು. ಚೆನ್ನಾಗಿದೆ.
ಇದೇ ಬಯಲಿನಲ್ಲಿ ಸಂಕ್ರಾಂತಿ ಮಾಳ ಅಂತ ಒಂದು ದೊಡ್ಡ ಜಾತ್ರೆ ನಡೀತಿತ್ತು. ಬ್ರಹ್ಮರಥೋತ್ಸವ ಕೂಡ ಇಲ್ಲಿ ನಡೀತಿತ್ತಂತೆ. ತದನಂತರ ಇಲ್ಲಿ ಜಾತ್ರೆ ನಿಂತೋಗಿದೆ. ಆದ್ರೆ ಊರಲ್ಲಿ ಪ್ರತಿ ವರ್ಷ ಜಾತ್ರೆ ಮಾಡ್ತಾರೆ. ಮೋಸ್ಟ್ಲಿ ಬೆಳೀತಿರ್ತಕ್ಕಂತಹ ಜನಸಂಖ್ಯೆಗೆ ಇಷ್ಟು ಜಾಗ ಸಾಕಾಗಬೇಕಲ್ವಾ. ಸೊ ಆ ಗಾಳಿ ಗೋಪುರವನ್ನ ನೋಡ್ಕೊಂಡು ಈ ಮಂಟಪದಿಂದ ನಾನೀಗ ಮತ್ತೆ ಮೇಲಕ್ಕೆ ಹೋಗ್ತಾ ಇದ್ದೀನಿ, ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇಲ್ಲೂ ಕೂಡ ನಂದಿ ವಿಗ್ರಹಗಳಿದಾವೆ ಎರಡು. ಅದೇನು ಅಸಹ್ಯವಾಗಿ ಬರೆದಿದ್ದಾರೆ ಇಲ್ಲಿ. ಇದನ್ನ ನೋಡ್ಕೊಂಡು ಈಗ ಇಲ್ಲೊಂದು ಮಂಟಪ. ಕುರುಗಲ್ಲಿ ಎಂಬಂತಹ ಒಂದು ಪ್ರದೇಶದಲ್ಲಿ ದೊರೆತಂತಹ ಒಂದು ಶಾಸನದ ಒಂದು ದಾಖಲೆಯ ಪ್ರಕಾರ 1ನೇ ಗಂಗಾ ಬುತುಗ ಮತ್ತವನ ಪತ್ನಿ ಪರಮಬ್ಬೆ ಅವರ ಆಳ್ವಿಕೆಗೆ ಈ ಬೆಟ್ಟದ ಪುರ ಒಳಪಟ್ಟಿತ್ತು. ಭಕ್ತ ವಿಗ್ರಹದ ರೇಖಾಚಿತ್ರ. ವೀರರಾಜೇಂದ್ರ ನನ್ನಿ ಚಂಗಾಳ್ವ ಅಂತ ಒಬ್ಬ ಏನು ಪಾಳೆಗಾರ ಆಡಳಿತ ಮಾಡ್ತಿದ್ದ. ಅವನು ಈ ಬೆಟ್ಟದ ಪುರದಲ್ಲಿ ಒಂದು ಕೋಟೆಯನ್ನ ಕಟ್ಟಿಸಿದ್ದಂತೆ. ಕೋಟೆಗಳು ಇದಾವ, ಏನಾದ್ರೂ ಕುರುಹು ಇದೆಯಾ ನೋಡ್ಬೇಕು ಬೆಟ್ಟದ ಮೇಲೆ. ಶ್ರೀರಂಗಪಟ್ಟಣದ ಒಡೆಯರಿಗೂ ಮತ್ತೆ ಪಿರಿಯಾಪಟ್ಟಣದ ಚಂಗಾಳ್ವರಿಗೂ ಸುಮಾರು ಒಂದು 100 ವರ್ಷಗಳ ಕಾಲ ನಿರಂತರವಾಗಿ ಕಾದಾಟಗಳು, ಯುದ್ಧಗಳು ನಡೆದೇ ಇದ್ವು. ಇಲ್ಲೇನೋ ದಾರಿ ಇದ್ದಂಗಿದೆ. ಈಗ ಗಾಳಿ ಗೋಪುರದ ವ್ಯೂ ಸಖತ್ತಾಗಿ ಕಾಣಿಸುತ್ತೆ. ಆ ಗಾಳಿ ಗೋಪುರ ನೋಡ್ಕೊಂಡು ಮೇಲಕ್ಕೆ ಬಂದ್ಮೇಲೆ ನಮಗೊಂಥರ ಡೆನ್ಸ್ ಫಾರೆಸ್ಟ್ ಫೀಲ್ ಆಗುತ್ತೆ. ಬ್ಯೂಟಿಫುಲ್ ಇದೆ, ಅದ್ಭುತ, ಅನನ್ಯ, ಅಮೋಘ, ಅವಿಸ್ಮಯ. ಯಾರೋ ಬರ್ತಿದ್ದಾರೆ ಹಿಂದೆ, ಬರಲಿ ಮುಂದೆ ನೋಡೋಣ. ಇದರ ಮೇಲೆ ಅಲ್ಲೊಂದು ಶಿಲಾಶಾಸನ ಇದೆ, ಈಶ್ವರ ಇದೆ, ಕೈ ಮುಕ್ಕೊಂಡ್ರೆ ನಿಲ್ಲೋದು. ಆ ಶಿಲಾಶಾಸನ ಕಂಟಿನ್ಯೂ ಆಗುತ್ತೆ. ಒಳಗಡೆ ಮತ್ತೆ ಭಕ್ತ ವಿಗ್ರಹ. ಇದನ್ನೆಲ್ಲ ನೋಡ್ಕೊಂಡು ಮೇಲಕ್ಕೆ ಹೋಗ್ಬೇಕು. ಇಲ್ಲಿಂದ ಮೇಲ್ಗಡೆ ಎಷ್ಟು ಗ್ರೀನಿಶ್ ಆಗಿದೆ ಅಂತಂದ್ರೆ, ಮಳೆ ಆಗಿದ್ದಕ್ಕೂ ಇದು ಬೆಳೆದಿರೋದಕ್ಕೂ. ಆಕ್ಚುಲಿ ಈಗ ಬಂದೆ ತುಂಬ ಒಳ್ಳೆ ಕೆಲಸ ಮಾಡಿದೆ ನಾನು. ಬೇಸಿಗೆಯಲ್ಲಿ ಬಂದಿದ್ರೆ ಬರೀ ಒಣ ಇರ್ತಿತ್ತೇನೋ. ಬ್ಯೂಟಿಫುಲ್ ಅನಿಸ್ತಿದೆ ಇಲ್ಲಂತೂ ನೋಡೋದಕ್ಕೆ ನನಗೀಗ. ಸ್ವಲ್ಪ ಮಳೆ ಬೇರೆ ಬರಂಗಿದೆ. ಒಳಗಡೆ ಹೋಗ್ತಾ ಹೋಗ್ತಾ ಆಸಮ್, ಬ್ಯೂಟಿಫುಲ್ ಅಂತಾರಲ್ಲ ಹಂಗಿದೆ ಒಳಗಡೆ ಹೋಗ್ತಾ ಹೋಗ್ತಾ. ಟ್ರ್ಯಾಕ್ ಮಾಡೋದಕ್ಕಿಂತ ಮೆಟ್ಲು ಹತ್ತೋದೇ ತುಂಬ ಕಷ್ಟ ಅನಿಸುತ್ತೆ. ಬಿಸಿಲಿಲ್ಲ, ತಣ್ಣಗಿದೆ, ಒಂದು ಗಾಳಿ ಹೊಂದಿಲ್ಲ. ಆದರೂ ಇಲ್ಲಿನ ಮೇಲೆ ಕೆಳಗೆ ಊರನ್ನ ಕಿತ್ಕೊಂಡು ಹೋಗ್ತಿದೆ. ಅದ್ರಲ್ಲಿ ಬೇರೆ ಸ್ಟೀಪ್ ಇದೆ. ಈ ಬಂಡೆ ಅದ್ಭುತವಾಗಿದೆ. ಹೋಗಿ ಮಲ್ಕೊಂಬಿಡ್ಬೋದು ಅದ್ರ ಮೇಲೆ, ಅಷ್ಟು ಬ್ಯೂಟಿಫುಲ್ ಆಗಿದೆ ಅದು ಬಂಡೆ. ಮಲಗೋದು ಬೇಡ, ಮೇಲಕ್ಕೆ ಹೋಗೋಣ. ವೆದರ್ ಸಾಕತ್ತಾಗಿದೆ. ಇಲ್ಲೊಂದು ಮಂಟಪ ಇತ್ತು ಅನ್ಸುತ್ತೆ, ಬಿದ್ದಿದೆ.
ನಾವು ಶ್ರೀರಂಗಪಟ್ಟಣ ಈ ಸರಿ ಫಸ್ಟ್ ಇಲ್ಲಿಗೆ ಬಂದಿರೋದು. ನಾವು ಕುಂತಿ ಬೆಟ್ಟ, ಕರಿಘಟ್ಟ, ಬಂಡೇಜ ಫಾಲ್ಸ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಅಲ್ಲಿದೆ ನೋಡಿ, ಇನ್ನೊಂದು ಚೂರು ಮುಂದೆ ಅದೇ ಪೀಕು ಅಲ್ಲಿ ಕಾಣಿಸ್ತಿದೆಯಲ್ಲ, ಹೋಗೋಣ. ಐತಿಹಾಸಿಕವಾಗಿ ದೊರೆತಂತಹ ಆಧಾರಗಳ ಮೇಲೆ ಹೇಳೋದಾದ್ರೆ ಈ ಬೆಟ್ಟಕ್ಕೆ ವಿಜಯಗಿರಿ, ಶ್ರೀಗಿರಿ, ಗಿರಿಪುರ, ಶೈಲಪುರ, ವಿಜಯಾಚಲ, ಅನ್ನದಾನಿ, ಮಲ್ಲಿಕಾರ್ಜುನ ಬೆಟ್ಟ ಮತ್ತೆ ಇತ್ಯಾದಿ ಹೆಸರುಗಳಿದ್ವಂತೆ. ಕುಡುಕೂರು ಮಲ್ಲಿಕಾರ್ಜುನ ಎಂಬ ಹೆಸರು ಕೂಡ ಈ ದೇವಸ್ಥಾನಕ್ಕೆ ಇತ್ತು ಅಂತ ಇತಿಹಾಸದಲ್ಲಿ ಉಲ್ಲೇಖ ಇದೆ. ವಿಜಯಗಿರಿ ಮಹಾತ್ಮೆ ಎಂಬ ಒಂದು ಕನ್ನಡದ ಷಟ್ಪದಿ ಕಾವ್ಯದಲ್ಲಿ ಬೆಟ್ಟದ ಪುರದ ಪೌರಾಣಿಕ ಮಹತ್ವವನ್ನ ವರ್ಣನೆ ಮಾಡಿದ್ದಾರೆ. ಸಾಧ್ಯವಾದ್ರೆ ದಯವಿಟ್ಟು ಓದಿ. ಇನ್ನೊಂದು ಐತಿಹ್ಯದ ಪ್ರಕಾರ ಇಲ್ಲಿರುವ ಬೆಟ್ಟಕ್ಕೆ ಮಲ್ಲಿನಾಥ ತೀರ್ಥಂಕರ ಬೆಟ್ಟ ಅಂತ ಹೆಸರಿತ್ತಂತೆ. ಸುಮಾರು 14-15ನೇ ಶತಮಾನದಲ್ಲಿ ಅದು ಮಲ್ಲಿಕಾರ್ಜುನ ಸ್ವಾಮಿ ಬೆಟ್ಟ ಆಗಿ ಪರಿವರ್ತನೆ ಹೊಂದಿತು ಅಂತ ಒಂದು ಮಾಹಿತಿ ಕೂಡ ಇದೆ. ಇಲ್ಲಿ ಬಂದ್ಮೇಲೆ ಕಮಾನ್ಗಳಿದಾವೆ, ಗೋಪುರ ಇದೆ, ಬಾಗಿಲಿದೆ, ಬಟ್ ಹೊಲಗಡೆಗೆ ಏನೋ ಇದೆ. ಇಲ್ಲೊಂದು ಮಂಟಪದ ತರ ಇದೆ, ಇಲ್ಲಿ ವ್ಯೂ ಪಾಯಿಂಟ್ ಇರಬೇಕು. ನೋಡೋಣ, ಇಲ್ಲಿ ಹೋಗೋಣ. ಅಮೇಜಿಂಗ್, ಅದ್ಭುತವಾಗಿದೆ ಇಲ್ಲಿಂದೇನೋ. ವಾವ್, ಇಟ್ಸ್ ಬ್ಯೂಟಿಫುಲ್. ಪೀಠ, ಬಸವಣ್ಣ, ಇಲ್ಲೊಂದು ಕೊಳ ಇದೆ. ದೇವಸ್ಥಾನ ಇದೆ ಒಳಗಡೆ, ಫುಲ್ಲು ಕತ್ಲೆ. ಓ, ವೀರಭದ್ರಂತ ದೇವಸ್ಥಾನ ಇದು. ಭದ್ರಕಾಳಿ ವೀರಭದ್ರ ಸ್ವಾಮಿ ದೇವಸ್ಥಾನ. ಈ ಬೃಹತ್ ವೀರಭದ್ರ ದೇವಸ್ಥಾನ ಏನಿದೆ, ಇದು ಅಭಿವೃದ್ಧಿ ಆಗಬೇಕು ಅಥವಾ ಜೀರ್ಣೋದ್ಧಾರದ ಕೆಲಸಗಳಾಗಬೇಕು. ಇಲ್ಲಾಂದ್ರೆ ಒಂದು ಒಳ್ಳೆಯ ದೇವಸ್ಥಾನವನ್ನು ನಾವು ಕಳ್ಕೋತೀವಿ. ಫುಲ್ ಕತ್ಲೆಯಲ್ಲಿ ವೀರಭದ್ರ ದೇವಸ್ಥಾನ ಇದೆ. ಮುಂದ್ಗಡೆ ಇರೋ ಮಂಟಪದಲ್ಲಿ ಕೆಳಗಡೆ ಒಂದು ವಿಗ್ರಹ, ಮೇಲೆ ನಂದಿ ಇದೆ. ಇದನ್ನ ನೋಡ್ಕೊಂಡು ಆ ಕಡೆ ಹೋಗೋಣ. ಮತ್ತೊಂದು ಆ ಕಡೆ ಒಂದು ದಾರಿ ಇತ್ತಲ್ಲ, ಅಲ್ಲಿದ್ದ ಎಂಟರ್ ಆಗಿ ಹಿಂಗೆ ಹೋಗಿದ್ದೆ. ಈ ಕಡೆ ಏನಿದೆ ನೋಡೋಣ. ವ್ಯೂ ಪಾಯಿಂಟ್ ಎಲ್ಲ ಮೋಸ್ಟ್ಲಿ ಅಲ್ಲೊಂದು ಕಟ್ಟಡದ ರಚನೆ ಇದೆ. ಇದು ಕೂಡ ಒಂದು ಕಟ್ಟಡದ ರಚನೆ. ನಾವು ಅಲ್ಲಿಗೆ ಹೋಗ್ಬೇಕು. ಇನ್ನು ಟಾಪ್ ಅಲ್ಲಿದೆಯಲ್ಲ, ಅದು ಪೀಕು, ಅಲ್ಲೊಂದಿದೆ, ಅಲ್ಲಿಗೆ ಹೋಗ್ಬೇಕು. ಇಲ್ಲಿಂದ ನಾನು ಈ ಕಡೆ ಬಂದಿದ್ದೆ, ಒಳಗಡೆ ಹೋಗೋಣ. ಅಲ್ಲಲ್ಲಿ ಮಂಟಪಗಳನ್ನ ಕಟ್ಸಿದ್ದಕ್ಕೆ ಒಂದು ಉದ್ದೇಶ ಇತ್ತು. ಆದ್ರೆ ಈ ತೋರಣ ಕಂಬಗಳನ್ನ ಯಾಕೆ ಕಟ್ಸಿದ್ರು ಅನ್ನೋದು ಇದುವರೆಗೂ ಗೊತ್ತಾಗಿಲ್ಲ ನನಗೆ. ದಯವಿಟ್ಟು ತಮಗೇನಾರ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇಲ್ಲೊಂದು ಈಶ್ವರ ಇದೆ, ಸಾರಿ ಬಸವಣ್ಣ. ಶ್ರೀರಂಗಪಟ್ಟಣದ ರಾಜ ಒಡೆಯ ಪಿರಿಯಾಪಟ್ಟಣಕ್ಕೆ ಸೇರಿದಂತಹ ತೇರೂರು ಮತ್ತು ಮಾವತ್ತೂರುಗಳನ್ನ ತನ್ನ ವಶಕ್ಕೆ ಪಡ್ಕೋತಾನೆ. ಕಂಠೀರವ ನರಸರಾಜ ತಮ್ಮ ಮೊದಲ ಮುತ್ತಿಗೆಯಲ್ಲೇ ಚಂಗಾಳ್ವರಿಗೆ ಸೇರಿದಂತಹ ಅರಕುಲಗೂಡು ಮತ್ತು ಬೆಟ್ಟದ ಪುರವನ್ನ ತಮ್ಮ ವಶಕ್ಕೆ ತಗೋತಾರೆ. ನಂದಿ ವಿಗ್ರಹನ ನೋಡಿ, ತಲೆ ಚಿಕ್ಕದಿದೆ, ದೇಹ ದೊಡ್ಡದಿದೆ. ಗುಳಿ ಇರ್ಬೇಕಿದು, ಐ ಥಿಂಕ್.
ಈ ಸ್ಥಳ ಏನಿದೆ 4 ಯುಗಗಳಲ್ಲಿ ಪೂಜಿಸಲ್ಪಟ್ಟಿತ್ತು ಅಂತ 15ನೇ ಶತಮಾನದ ಒಂದು ಶಾಸನದಲ್ಲಿ ವರ್ಣನೆಯನ್ನ ಮಾಡ್ತಾರೆ. ಪೌರಾಣಿಕವಾಗಿ ಹೇಳೋದಾದ್ರೆ ಗಂಗೆಯಿಂದ ಶಾಪಗ್ರಸ್ತನಾದಂತಹ ಗಯಾ ಎಂಬ ಗಂಧರ್ವ ತನ್ನ ಶಾಪ ವಿಮೋಚನೆಗಾಗಿ ಈ ಮಲ್ಲಿಕಾರ್ಜುನನನ್ನ ಪೂಜಿಸಿದ ಅಂತ ಒಂದು ಮಾಹಿತಿ ಕೂಡ ಇದೆ. ನೋಡಿ, ಪೂರ್ಣ ಮಂಟಪ ಇಲ್ಲಿದೆ. ಮೇಲ್ಗಡೆ ಕುಂಬಿ, ಆಮೇಲೆ ಗೋಡೆ, ಈ ಮಂಟಪದಿಂದ ಒಳಗಡೆ ಬಂದು ನಾವು ಮೇಲಕ್ಕೆ ಹೋದ್ರೆ ಪೀಕು ದೇವಸ್ಥಾನಕ್ಕೆ ಹೋಗ್ತೀವಿ. ಅದೇ ಹಿಂದ್ಗಡೆ ಒಂದು ದಾರಿ ಹೋಗಿದೆ ಈ ಕಡೆ, ಅಂದರೆ ಅಲ್ಲಿ ಕಂಬ ಕಾಣಿಸುತ್ತಲ್ಲ ಅಲ್ಲಿಗೆ ಹೋಗ್ತೀವಿ. ಆಮೇಲೆ ಹೋಗೋಣ ಅಲ್ಲಿ. ಈಗ ಮೇಲಕ್ಕೆ ಹೋಗೋಣ. ಒಳ್ಳೆ ಬ್ಯೂಟಿಫುಲ್ ಆದ ಹೂವುಗಳು ಅರಳಿದ್ದಾವೆ. ಆಮೇಲೆ ತೋರಿಸ್ತೀನಿ ಈ ಕಡೆ ಬಂದಾಗ. ಇಲ್ಲಿಂದ ಕಟ್ಟಡ ಸ್ಟಾರ್ಟ್ ಆಗುತ್ತೆ. ಇದೊಂದು ಮಂಟಪ. ಈ ಗೋಡೆ ಕಾಣಿಸ್ತಿದೆಯಲ್ಲ, ಅದು ದೇವಸ್ಥಾನದ ಗೋಡೆ. ನಾವು ಮಂಟಪದ ಒಳಗಿಂದ ಆದರೂ ಹೋಗ್ಬೋದು, ಇಲ್ಲ ಇಲ್ಲಿ ದಾರಿ ಇದೆ, ಇಲ್ಲಿಂದನಾದರೂ ಬರಬಹುದು. ದಾರಿ ಮಧ್ಯೆ ಈ ಥರ ಮಂಟಪವನ್ನು ಹೇಗೆ ಕಟ್ಟಿಸ್ತಿದ್ರು ಅಂದರೆ ಅದಕ್ಕೊಂದು ಜನಹಿತ ಇದೆ, ಪಬ್ಲಿಕ್ ವೆಲ್ ವಿಶ್ ಇದೆ. ಆ ಕಾಲದಲ್ಲಿ ಈಗಲೂ ಕೂಡ ಇದನ್ನು ಮೆಟ್ಲು ಹತ್ಕೊಂಡೇ ಬರಬೇಕು. ಕೆಲವೊಂದಷ್ಟು ಬೆಟ್ಟದಲ್ಲಿ ಗಾಡಿ ವೆಹಿಕಲ್ ಮಾಡ್ಕೊಂಡಿದ್ದಾರೆ. ರಾಜ ಮಹಾರಾಜರ ಕಾಲದಲ್ಲಿ ದೇವರ ದರ್ಶನಕ್ಕೆ ಅಂತ ಬರಬೇಕಾದ್ರೆ ನಾವೇನು ಟ್ರೆಕ್ಕಿಂಗು ಅಂತೀವಿ, ಅದನ್ನು ಆವಾಗ ಬೆಟ್ಟ ಹತ್ತಕ್ಕೆ ಹೋಗ್ತಿದ್ರು. ವಯಸ್ಸಾದವರು, ಮಕ್ಕಳು, ಹೆಣ್ಮಕ್ಳು ಬರ್ತಾಯಿದ್ರಲ್ವ. ತುಂಬ ಕಷ್ಟಕರವಾದ ಬೆಟ್ಟದ ಮಧ್ಯೆ ಮಾತ್ರ ಈ ಥರ ಮಂಟಪಗಳನ್ನು ಕಟ್ತಿದ್ರು. ಯಾಕೆಂದರೆ ಆಯಾಸ ಆದರೆ ಸ್ವಲ್ಪ ಹೊತ್ತು ಅಲ್ಲಿ ಕೂತ್ಕೊಂಡು ವಿಶ್ರಾಂತಿ ತಗೊಂಡು ಮತ್ತೆ ಬೆಟ್ಟನ ಹತ್ತಲಿಕ್ಕೆ ಮಾಡಿರ್ತಕ್ಕಂಥ ಉದ್ದೇಶ ಅದು. ಅಲ್ಲಲ್ಲಿ ದೇವ್ರ ಮೂರ್ತಿಗಳನ್ನು ಇಟ್ಟಿದ್ದಾರೆ, ಭಕ್ತಿ ಬರಲಿ ಅಂತ. ಇಲ್ಲಿಂದ ಗೋಡೆ ಇದೆ. ಮುಂದೆ ನಾವು ದೇವಸ್ಥಾನದ ಪ್ರಿಮೈಸಸ್ನ ಎಂಟರ್ ಆಗ್ತಾ ಇದ್ದೀವಿ. ಸಿಡಿಲು ಮಲ್ಲಿಕಾರ್ಜುನ ಹೆಸರು ಯಾಕೆ ಬಂತು ಅನ್ನೋದಕ್ಕೂ ಒಂದು ರೀಸನ್ ಇದೆ, ಅದನ್ನೊಂದು ತಿಳ್ಕೊಳ್ಳೋಣ. ಹಿಂದೊಮ್ಮೆ ದೇವಸ್ಥಾನದಲ್ಲಿ ಪೂಜೆ ನಡೀತಿರ್ಬೇಕಾದ್ರೆ ಇದ್ದಕ್ಕಿದ್ದಂತೆ ಸಿಡಿಲು ಬಂದು ಗರ್ಭಗುಡಿಯಲ್ಲಿರ್ತಕ್ಕಂತಹ ಈ ಲಿಂಗವನ್ನ ಪ್ರದಕ್ಷಿಣೆ ಹಾಕಿ ಯಾರಿಗೂ ಏನು ಹಾನಿ ಮಾಡದೆ ಹೋಗ್ತದಂತೆ. ಅಂದಿನಿಂದ ಅನ್ನದಾನಿ ಮಲ್ಲಿಕಾರ್ಜುನ ಸಿಡಿಲು ಮಲ್ಲಿಕಾರ್ಜುನ ಆದ ಅಂತಾನು ಹೇಳ್ತಾರೆ. ಪ್ರತಿ ವರ್ಷ ಸಿಡಿಲು ಇಲ್ಲಿಗೆ ಬಂದು ಪ್ರದಕ್ಷಿಣೆ ಹಾಕಿ ಹೋಗ್ತದೆ ಅನ್ನೋ ಮಾಹಿತಿ ಕೂಡ ಸಾರ್ವಜನಿಕರಲ್ಲಿ ಬಂತು ನನಗೆ. ಅದ್ಭುತವಾಗಿದೆ, ವಿಶಾಲವಾಗಿದೆ, ಗಾಳಿ ಕೂಡ ಭಯಂಕರವಾಗಿದೆ. ಊರು ಸುತ್ತಿನ ನೋಟ, ದೇವಸ್ಥಾನ ಪಾಳು ಬಿದ್ದಿದೆ. ಅಣ್ಣ, ಇದು ಊರು, ದೇವಸ್ಥಾನ ಏನು ಹಿಂಗಿದೆ ಇದು. ನೋಡೋಣ, ಒಂದು ರೌಂಡ್ ಹಾಕೊಂಡು ಬರೋಣ, ಆಮೇಲೆ ದೇವಸ್ಥಾನ ಒಳಗಡೆ ಹೋಗೋಣ. ಬರೆದಿದ್ದಾರೆ, ದಯವಿಟ್ಟು ಶಿಥಿಲಾವಸ್ಥೆಯಾಗಿರೋದ್ರಿಂದ ಬೀಳೋ ಸಾಧ್ಯತೆ ಇರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಆ ಥರ ಬೋರ್ಡ್ ಹಾಕಿರ್ತಾರೆ. ಅಲ್ಲೊಂದು ಕಂಬ ಇದೆಯಲ್ಲ, ಅದಕ್ಕೆ ಹೋಗಕ್ಕೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಐ ವಿಲ್ ಟ್ರೈ ಟು ರೀಚ್ ದೇರ್. ಆದರೆ ನನ್ನ ಹಿಂದ್ಗಡೆ ಪಾಳ ಬಿದ್ದಂತಹ ಸಿಡಿಲು ಮಲ್ಲಿಕಾರ್ಜುನ ದೇವಸ್ಥಾನ ಇದೆ. ಫಸ್ಟ್ ಅಲ್ಲಿಗೆ ಹೋಗಕ್ಕೆ ಟ್ರೈ ಮಾಡ್ತೀನಿ, ಅದಾದಮೇಲೆ ಇಲ್ಲಿಗೆ ಬರೋಣ ಅಂತ ನೋಡೋಣ. ಸೊ ಇಲ್ಲಿ ಮೆಟ್ಲಿದ್ದಾವೆ, ಮೆಟ್ಲಿಳಿದು ಹೋಗ್ಬೇಕು ಅಲ್ಲಿಗೆ. ಅಲ್ಲಿ ನೋಡಿದ್ರೆ ಗುಹೆ ಇದ್ದಂಗಿದೆ. ಮೋಸ್ಟ್ಲಿ ಇದು ಮೇಲಕ್ಕೆ ಹೋಗಕ್ಕೆ ದಾರಿ, ಇದು ಅದ್ರ ಮೇಲಕ್ಕೆ ಹೋಗಕ್ಕೆ. ಈ ದಾರಿ ಬ್ಲಾಕ್ ಆಗಿದೆ, ಅಲ್ಲಿಗೆ ಹೋಗ್ಬೇಕಾಗಿತ್ತು. ಈ ಬಂಡೆ ಇದೆಯಲ್ಲ, ಇದು ಸೀಳ್ಕೊಂಡು ಬಿದ್ದಿರೋದು ಇದು ಕೆಳಗಡೆ. ಸೊ ಇಲ್ಲಿ ದಾರಿ ಇತ್ತು, ಅಲ್ಲಿಗೆ ಹೋಗೋಕ್ಕೆ ಬ್ಲಾಕ್ ಆಗಿದೆ. ಮೇಲಕ್ಕೆ ಹೋಗೋಣ. ಇದು ಬಂಡೆನೇ ಬಿದ್ದಿದೆ, ಬಿಟ್ಕೊಂಡು ಅಲ್ಲಿಗೆ ಹೋಗಕ್ಕೆ ಆಗಲ್ಲ.
ನೋಡಿ ಅಲ್ಲೆಲ್ಲ ಹೋಗ್ಬೋದಾಗಿತ್ತು ಕೆಳಗಡೆ, ಬಟ್ ಈ ಬಂಡೆ ಬಿದ್ದಿರೋದ್ರಿಂದ ಅಲ್ಲಿ ಹೋಗೋಕ್ಕಾಗಲ್ಲ. ಇದ್ರ ಮೇಲಕ್ಕಾದ್ರೂ ಹೋಗೋಕ್ಕಾಗ್ತದ ನೋಡ್ತೀನಿ. ಈ ಮೆಟ್ಲಿಂದ ಅಲ್ಲಿಗೆ ಹೋಗ್ಬೇಕು. ಫೈನಲಿ ಐ ಕ್ಯಾನ್ ಒನ್ ಆಫ್ ದಿ ಟಾಪ್ ಹಿಯರ್. ದೀಪಸ್ತಂಭ, ಗಟ್ಟೆ ಕಂಬ ಬಸವಣ್ಣ ಇದೆ, ಅದ್ಭುತವಾಗಿದೆ. ರೋಡ್ ಮಾಡ್ತಾ ಇದ್ದಾರೆ ಮೇಲಕ್ಕೆ ಬರೋಕ್ಕೆ. ರೋಡ್ ಮಾಡ್ತಾ ಇದ್ದಂಗಿದೆ. ಮೋಸ್ಟ್ಲಿ ಇದು ಏನೋ ಗ್ರಿಪ್ಪನ್ನು ತಪ್ತಾ ಇದೆ ನೋಡಿ. ಸೆಂಟ್ರಿಗಿಲ್ಲ, ಇದು ಸೆಂಟ್ರಿಗಿಲ್ಲ, ಅದು ಸೆಂಟ್ರಿಗಿಲ್ಲ. ಸೊ ಬೀಳ್ಬೋದು ಯಾವತ್ತಾರು ಒಂದು ದಿನಕ್ಕೆ. ಇದು ಕೆಳಗಡೆ ನೋಡಿದ್ರೆ ಹಿಂಗೆ ಕಾಣಿಸುತ್ತೆ. ಶಿಲಾಶಾಸನ ಇದೆ. ಏನಿದೆ, ಗಂಗಾಧ್ರಯ ಅಂತೇನೋ ಇದೆ, ರಾಜನ ಹೆಸರು ಇರಬೇಕಿದು. ಸೊ ರಾಜ ಸಿಡಿಲು ಮಲ್ಲಿಕಾರ್ಜುನನಿಗೆ ಮುಖ ಮಾಡಿ ನಿಂತಂತೆ ಒಂದು ಚಿತ್ರ ಇದೆ. ಸೊ ಇಲ್ಲೂ ಕೂಡ ಒಂದು ಶಿಲಾಶಾಸನ ಇದೆ. ಮೇಲ್ಗಡೆ ಗಂಟೆ ಇದ್ವು ಅನಿಸುತ್ತೆ 4 ದಿಕ್ಕಿಗೂ, ಈಗಿಲ್ಲ. ಇಲ್ಲಿದ್ದ ನಿಂತು ನೋಡಿದ್ರೆ, ನಾನು ಆಗಲೇ ಅಲ್ಲಿ ಇಳಿಯೋಕ್ಕೆ ಟ್ರೈ ಮಾಡಿದ್ನಲ್ಲ, ಆ್ಯಕ್ಚುಲಿ ಅದು ಅಲ್ಲಿಗೆ ಕನೆಕ್ಟ್ ಆಗುತ್ತೆ. ಆ ದಾರಿ ಇದೆಯಲ್ಲ, ಅಲ್ಲಿಂದ ಮೇಲಕ್ಕೆ ಬರೋಕ್ಕೆ ಕನೆಕ್ಟ್ ಆಗುತ್ತೆ. ಅದು ಬೆಟ್ಟದ ಹಿಂದ್ಗಡೆಗೆ. ಅದೇ ಸಿಡಿಲು ಮಲ್ಲಿಕಾರ್ಜುನ ದೇವಸ್ಥಾನ. ಇದಿಷ್ಟು ಸಿಡಿಲು ಮಲ್ಲಿಕಾರ್ಜುನ ದೇವಸ್ಥಾನದ ಒಂದು ಪೀಕು. ನಾನೀಗ ಏನು ಈ ಬಂಡೆ ಮೇಲೆ ಕೂತಿದ್ದೀನಿ, ಇಲ್ಲೊಂದು ದೀಪಸ್ತಂಭ ಇದೆ, ಇದು ಒಂದು ಪೀಕು. ಅಲ್ಲಿ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗ್ಬೇಕು. ಅದ್ರ ಆಚೆ ಕಡೆ ಇನ್ನೊಂದು ಇದೇ ಥರದ್ದು ಇನ್ನೊಂದು ದೀಪಸ್ತಂಭ ಇದೆ, ಅಲ್ಲಿಗೆ ಹೋಗ್ಬೇಕು. ಬಟ್ ಇದನ್ನ ಇಳಿಯೋವಾಗ ತುಂಬ ಹುಷಾರಾಗಿಂದ ಇರಬೇಕು. ನನ್ನ ಶೂ ಸ್ಟಿಕ್ಕು ಎಲ್ಲ ಅಲ್ಲೇ ಬಿಟ್ಟು ಬಂದಿದ್ದೀನಿ. ತಿಳಿದ್ರೊಳಗಡೆ ಸ್ವಲ್ಪ ಏಟ್ ಕೂಡ ಆಯಿತು ಕೈಗೆ, ಅದೇನೋ ಉರಿತಿದೆ. ಇರಲಿ, ಇಂಥವೆಲ್ಲ ಸಹಜ ಜೀವನ ಮತ್ತು ಚಾರಣ ಅಂತಂದರೆ. ಏಟ್ ತಿಂತಿರ್ಬೇಕು, ಮುಂದೆ ಹೋಗ್ತಿರ್ಬೇಕು. ಕೆಳಗೆ ಇಳಿಯೋಣ. ಕೆಳಗೆ ಇಳಿದು ದೇವಸ್ಥಾನ ನೋಡ್ಕೊಂಡು, ಆ ಕಡೆ ಇನ್ನೊಂದು ದೀಪಸ್ತಂಭ ಇದೆ, ಅದನ್ನು ನೋಡ್ಕೊಂಡು ಮತ್ತೆ ಮುಂದಕ್ಕೆ ಹೋಗೋದು. ದೇವಸ್ಥಾನ ಹಾಗೂ ಬೆಟ್ಟದ ಮೇಲಿನ ಕಟ್ಟಡಗಳು ಏನಿದಾವೆ ಅವುಗಳನ್ನ ಗಂಗರ ಕಾಲದಲ್ಲಿ ಪ್ರಾರಂಭಿಸಿದ್ರು. ನಂತರ ಚೋಳರು, ಹೊಯ್ಸಳರು, ವಿಜಯನಗರದ ಅರಸರು, ತದನಂತರ ಚಂಗಾಳ್ವರ ಆಳ್ವಿಕೆಯಲ್ಲಿ ಕೂಡ ಇವುಗಳು ವಿಸ್ತಾರತೆಯನ್ನ ಹೊಂದುತ್ತವೆ. ನಾನೀಗ ಆ ಬೆಟ್ಟನ ಹತ್ತಿ ಇಳಿದು ದೇವಸ್ಥಾನದ ಆವರಣಕ್ಕೆ ಬಂದಿದ್ದೀನಿ. ಇಲ್ಲೊಂದಿಷ್ಟು ಶಿಲಾಶಾಸನಗಳಿದ್ದಾವೆ, ವಿವಿಧ ಆಕೃತಿಗಳಿದ್ದಾವೆ. ಏನಂತ ಅರ್ಥ ಆಗ್ತಿಲ್ಲ. ಶಿಲಾಶಾಸನ ಇದೆ, ರಾಜ ಕೈ ಮುಕ್ಕೊಂಡು ನಿಂತ್ಕೊಂಡಿದ್ದಾನೆ, ಅಭಿಷೇಕ ಮಾಡ್ತಿರ್ತಕ್ಕಂಥದ್ದು. ಕಾಮಧೇನು ಅಲ್ಲಿರೋದು, ಶಿವಲಿಂಗ, ಮೋಸ್ಟ್ಲಿ ನಾಗ ಇರಬೇಕು, ಲಿಂಗ. ಇಲ್ಲೊಂದು ಶಾಸನ ಇದೆ, ಭವ್ಯವಾಗಿದೆ ಇದು. ಸೊ ದೇವರ ದರ್ಶನಕ್ಕೆ ಇಲ್ಲೊಂದು ಕಿಂಡಿ ವ್ಯವಸ್ಥೆ ಅಂತ ಮಾಡಿರ್ತಾರೆ. ಇಲ್ಲಿದ್ದಾನೆ ನಾವು ದೇವ್ರನ್ನ ನೋಡ್ಬೋದು. ದೇವಸ್ಥಾನದ ಒಳಗಡೆ ಬಂದರೆ ಥರದ ವಿಗ್ರಹಗಳಿದ್ದಾವೆ. ಇಲ್ಲೂ ಒಂದು ಶಿಲಾಶಾಸನ ಇದೆ. ಹಿರೇಮಳಲಿಯ ಶಾಸನದ ಒಂದು ಮಾಹಿತಿ ಪ್ರಕಾರ ಆ ಊರನ್ನ ಚಂಗಾಳ್ವ ಮಹಾದೇವ ಅಂತ ಒಬ್ಬ ರಾಜ ಈ ಅನ್ನದಾನಿ ಮಲ್ಲಿಕಾರ್ಜುನನಿಗೆ ಇಡೀ ಊರನ್ನೇ ದಾನವಾಗಿ ಕೊಟ್ಟಂತ ವಿಚಾರ ಕೂಡ ಇತ್ತು. ಇದು ಭ್ರಮರಾಂಬ ದೇವಿಯ ಗುಡಿ, ದೇವಿ ವಿಗ್ರಹ.
ಭಾಳ ಬಿದ್ದಿದೆ. ಇಲ್ಲೆಲ್ಲ ಓಡಾಡಬಾರ್ದು ಅಂತ ಈ ಥರ ದಾರಿ ಮಾಡಿದ್ದಾರೆ. ಅನ್ನದಾನಿ ಮಲ್ಲಿಕಾರ್ಜುನ ಅಂತ ಯಾಕೆ ಕರಿತಿದ್ರು ಅನ್ನೋದಕ್ಕೆ ಇಲ್ಲೊಂದು ಅಡಿಗೆ ಪಾತ್ರೆ ಐತೆ, ತೋರಿಸ್ತೀನಿ. ಅವಾಗೆಲ್ಲ ಬರುವ ಭಕ್ತಾದಿಗಳಿಗೆಲ್ಲ ಇದೇ ಪಾತ್ರೆಯಲ್ಲಿ ಅಡಿಗೆ ಮಾಡ್ತಿದ್ರಂತೆ. ಇದು ಅಡಿಗೆ ಕೊಳಾಯಿ. ಇದು ಭಕ್ತಾದಿಗಳಿಗೆ ಅಡಿಗೆ ಮಾಡ್ತಿದ್ರಂತೆ ಇದರಲ್ಲಿ. ಮೊದಲು ಬರೋರಿಗೆಲ್ಲ ಅಷ್ಟು ದೊಡ್ಡದಿದೆ ನೋಡಿ. ಇದು ಕೂಡ ಆ ಕಾಲದ ಅಡುಗೆ ಮಾಡೋದು ಹಂಡೆ. ನಾಗರ ವಿಗ್ರಹಗಳು, ನಂದಿ, ದ್ವಾರಪಾಲಕರು ಮತ್ತು ಭೃಂಗಿ, ಒನ್ ಆಫ್ ದಿ ದ್ವಾರಪಾಲಕ. ಮಲ್ಲಿಕಾರ್ಜುನ, ಸಿಡಿಲು ಮಲ್ಲಿಕಾರ್ಜುನ ಗರ್ಭಗುಡಿಯ ನೋಡಿ ಆಕೃತಿ ಎಷ್ಟು ಚೆನ್ನಾಗಿದೆ, ವಿಜಯನಗರ ಕಾಲದ್ದು. ಇನ್ನು ಲಲಾಟದ ಮೇಲೆ ಹೂವಿನ ಏನೋ ಒಂದು ಚಿತ್ರ ಇದೆ, ಏನು ಅಂತ ಗೊತ್ತಾಗ್ತಿಲ್ಲ ನನಗೆ. ವೀರಭದ್ರ ಸ್ವಾಮಿ ದೇವಸ್ಥಾನ ಇಲ್ಲಿದೆ ನೋಡಿ ಲಿಂಗ. ಇದೇ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿಯ ಲಿಂಗ. ಇದು ಕತ್ಲಾಗಿದೆ, ಪೂರ್ತಿ ಕಾಣಲ್ಲ. ಇಲ್ಲಿ ಒಳಗಡೆ ಇದೆ, ಕಾಣಲ್ಲ ಅದು. ಇಲ್ಲಿದೆ ನೋಡಿ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿಯ ದೇವಸ್ಥಾನ. ನವರಂಗ ಮಂಟಪ, ಎಲ್ಲ ಶಿಲಾಶಾಸನಗಳಿದ್ವು. ಎಲ್ಲಾಗಿದೆಯೋ ಗೊತ್ತಿಲ್ಲ. ಇಲ್ಲೊಂದು ಗಂಟೆ ಬೇರೆ ಇತ್ತು, ಅದರಲ್ಲೂ ಒಂದು ಶಿಲಾಶಾಸನ ಇತ್ತು, ಅದು ಕೂಡ ಕಾಣಿಸ್ತಿಲ್ಲ. ಇದೆಲ್ಲ ನೋಡ್ಕೊಂಡು ಗರ್ಭಗೃಹದಲ್ಲಿ ಶಿವಲಿಂಗ ಇದೆ, ಬಸವ, ನಟರಾಜ, ಪಾರ್ವತಿ ಮುಂತಾದ ಸಣ್ಣ ಸಣ್ಣ ವಿಗ್ರಹಗಳಿದಾವೆ. ಬಟ್ ಕತ್ಲೆ ಆಗಿದೆ, ಏನು ಕಾಣಿಸಲ್ಲ ಒಳಗಡೆ. ಕೆಲವೊಂದು ಬಿದ್ದು ಹೋಗಿದಾವೆ. ದೇವ್ರನ್ನ ನೋಡ್ಕೊಂಡು ಈಗ ಹೊರಗಡೆ ಬರೋಣ. ಕಾಲದ ಗರ್ಭಗುಡಿಯ ಬಾಗಿಲು ವಾಡ ನೋಡಿ, ಫುಲ್ ಕಟ್ಟಿಗೆಲೆ ಮಾಡಿದ್ದಾರೆ ಇದನ್ನೆಲ್ಲ. ದೇವಾಲಯದ ಭಿತ್ತಿ ಹಾಗೂ ಕಂಬಗಳ ಮೇಲೆ ಏನು ಚೋಳ, ದ್ರಾವಿಡ, ವಿಜಯನಗರ ಶಿಲ್ಪಗಳನ್ನ ಕೆತ್ತನೆ ಮಾಡಿದ್ದಾರೆ. ಒಂದು ಹಾರ್ಡ್ ಗ್ರಾನೈಟ್ ಅಲ್ಲಿ ಅವು ತುಂಬಾ ಅದ್ಭುತವಾಗಿ ಕಾಣಿಸ್ತವೆ. ಬಟ್ ಕೆಲವೊಂದು ಮುಚ್ಚೋಗಿದಾವೆ. ಇದಿಷ್ಟು ಸಿಡಿಲು ಮಲ್ಲಿಕಾರ್ಜುನನ ದೇವಿ ಮತ್ತೆ ಸಿಡಿಲು ಮಲ್ಲಿಕಾರ್ಜುನ ಲಿಂಗ. ಅದು ಸಿಡಿಲು ಮಲ್ಲಿಕಾರ್ಜುನ ಯಾಕೆ ಅಂತಾರ ಅನ್ನೋದು ನಿಮ್ಗೆ ಕತೆ ಹೇಳಿದೀನಿ. ಇಲ್ಲಿ ಇನ್ನೊಂದಿಷ್ಟು ಪಾಳ ಮಂಟಪ ಇದಾವೆ, ಅವನ್ನ ನೋಡ್ಕೊಂಡು ಅಲ್ಲಿ ಇನ್ನೊಂದು ದೀಪಸ್ತಂಭ ಇದೆಯಲ್ಲ, ಅಲ್ಲಿ ಹೋಗೋ ಪ್ರಯತ್ನ ಮಾಡೋಣ. ಇವು ಪಾಳು ಬೀಳ್ತಿರೋದ್ರಿಂದ ಒಳಗಡೆ ಹೋಗೋದಕ್ಕೆ ರಿಸ್ಟ್ರಿಕ್ಷನ್ ಇರುತ್ತೆ, ಹುಷಾರಾಗಿರಿ. ದ್ವಾರಪಾಲಕರು ಆಕ್ಚುಲಿ ದೇವಸ್ಥಾನಕ್ಕೆ ಮುಖ್ಯವಾಗಿ ಇದ್ದಿದ್ದ ಎಂಟ್ರನ್ಸ್ ಇದು, ಇಲ್ಲಿದೆಯಲ್ವಾ, ಇದು ಎಂಟ್ರನ್ಸು. ಬಟ್ ಪಾಳ ಬಿದ್ದಿರೋದ್ರಿಂದ ಯಾರನ್ನು ಓಡಾಡಕ್ಕೆ ಬಿಡಲ್ಲ. ಇಲ್ಲೊಂದು ಶಿಲಾಶಾಸನ ಇದೆ ನೋಡಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ. ಇದು ಕೂಡ ಒಂದು ಶಿಲಾಶಾಸನ, ಎಲ್ಲ ಅಳಸೋಗಿದೆ. ಇದರಿಂದ ಎಂಟ್ರನ್ಸು. ದೇವಾಲಯಕ್ಕೆ ಸಂಬಂಧಪಟ್ಟಂತೆ ದೇವಸ್ಥಾನದಲ್ಲಿ ಅನೇಕ ಶಿಲಾಶಾಸನಗಳಿದ್ವು, ಬೇರೆ ಬೇರೆ ಮನೆತನಕ್ಕೆ ಸಂಬಂಧಪಟ್ಟಂಥವು. ಈಗ ಅವು ಎಲ್ಲಿದ್ದಾವೆ ಅಂತ ಒಂದು ನನಗೆ ಸಿಗ್ತಿಲ್ಲ. ಇಲ್ಲಿ ಬಿದ್ದಿರೋವಂಥದ್ದು ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ ಬಿದ್ದಿದೆ, ಇಲ್ಲಿ ಎಡ್ಜ್ ಎಲ್ಲ ಕಟ್ಟಾಗಿದೆ. ಸೊ ಹುಷಾರಾಗಿ ಇರಿ, ಬರದೇ ಇದ್ರೆ ಒಳ್ಳೇದು. ಈ ಕಡೆ ಭಾಳ ಬಿದ್ದ ಮಂಟಪನ ನೋಡ್ಕೊಂಡು ಮತ್ತೆ ನಾನು ಎಕ್ಸಿಟ್ ಆಗ್ತೀನಿ. ಆಗಲೇ ಬಂದಿದ್ನಲ್ಲ ಆ ಕಡೆಗೆ, ಹಿಂದ್ಗಡೆ ಹೋಗೋಣ, ನೋಡೋಣ ಏನಿದೆ ಅಂತ. ಇಲ್ಲಿ ನೋಡಿ ಜೀರ್ಣೋದ್ಧಾರ ಮಾಡಕ್ಕೆ ಟ್ರೈ ಮಾಡಿದ್ದಾರೆ ಇದನ್ನೆಲ್ಲ, ಬಟ್ ಆಗಿನ ಕಾಲ ಥರ ಆಗಲ್ವಲ್ಲ. ದೇವಸ್ಥಾನದ ಗರ್ಭಗುಡಿಯ ಮೇಲಿರ್ತಕ್ಕಂತಹ ವಿಮಾನ ಏನಿದೆ ಅದು ದ್ರಾವಿಡ ಶೈಲಿಯಲ್ಲಿ ಇತ್ತು. ಈಗ ಅದನ್ನ ಹೊಸದಾಗಿ ಕಟ್ಟಿದ್ದಾರೆ. ಸೊ ಇದು ಕುಂಬಿ. ಇದು ಗರ್ಭಗುಡಿಯಿಂದ ಮುಖಮಂಟಪದವರೆಗೆ ಸುಮಾರು 100 ಅಡಿ ಉದ್ದ ಇದೆ ಅಂತೆ ದೇವಸ್ಥಾನ. ಇನ್ನ ಅನೇಕ ಐತಿಹಾಸಿಕ ಕುರುಹುಗಳು ಇಲ್ಲಿದ್ದ ಕಣ್ಮರೆಯಾಗಿರೋ ಒಂದು ದೊಡ್ಡ ಗಂಟೆ ಇತ್ತಂತೆ. ಕ್ರಿಸ್ತಶಕ 1560ರಲ್ಲಿ ಶಾಸನದ ಪ್ರಕಾರ ಇಲ್ಲೊಂದು ಚಂಗಾಳ್ವ ಹಿರಿಯ ರಾಜದೇವ ತನ್ನ ತಂದೆ ತಾಯಿಗಳ ಕೈಲಾಸ ಪ್ರಾಪ್ತಿಗೆ ಅಂತೇಳಿ ಒಂದು ಗಂಟೆಯನ್ನ ದಾನ ಮಾಡಿದ್ನಂತೆ. ಈಗ ಅದು ಇಲ್ಲಿಲ್ಲ, ಎಲ್ಲಿದೆಯೋ ಗೊತ್ತಿಲ್ಲ. ಇದಿಷ್ಟು ನಮ್ಮ ಸಿಡಿಲು ಮಲ್ಲಿಕಾರ್ಜುನ ದೇವಸ್ಥಾನದ ಆವರಣ ಮತ್ತು ಅದರ ಟ್ರೆಕ್. ಈಗ ಅಲ್ಲಿ ಇನ್ನೊಂದು ದೀಪಸ್ತಂಭ ಇತ್ತಲ್ಲ, ಅಲ್ಲಿ ಕಾಣಿಸ್ತಿದೆಯಲ್ಲ, ಆ ದೀಪಸ್ತಂಭದ ಕಡೆ ಹೋಗ್ತಾ ಇದ್ದೀನಿ.
ಬಟ್ ಅದು ಇಳಿತಾ ಹೋಗ್ಬಿಡೋದು ಹಂಗೇನೆ, ಮತ್ತಿನ್ನೇನು ಮೇಲಕ್ಕೆ ಏನು ಬರೋದಿಲ್ಲ. ತುಂಬ ಹಳೆಯ ಶಿಲಾಶಾಸನಗಳು ಇನ್ನೂ ತುಂಬ ಇದ್ವು, ಗರ್ಭಗುಡಿಯಲ್ಲಿ ಒಂದಿಷ್ಟು ಇದ್ವಂತೆ. ಮೋಸ್ಟ್ಲಿ ಅವನ್ನೆಲ್ಲ ಬ್ಲಾಕ್ ಮಾಡಿದ್ದಾರೆ ಬಿಕಾಸ್ ಆಫ್ ಪ್ರೊಟೆಕ್ಷನ್ ಪರ್ಪೋಸ್. ನಾವು ಅದನ್ನು ರೆಸ್ಪೆಕ್ಟ್ ಮಾಡಬೇಕು. ಸಾಧ್ಯವಾದಷ್ಟು ಅದರಲ್ಲಿರೋ ಮಾಹಿತಿಯನ್ನು ನಾನು ಹೇಳೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ಈಗ ದೀಪಸ್ತಂಭದ ಕಡೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಮತ್ತೆ ಕೆಳಗಡೆ ಇಳಿಯೋದು. ನಾನು ಆಗಲೇ ಇಲ್ಲಿದ್ದ ಬಂದು ಹಿಂಗೆ ಮೇಲಕ್ಕೆ ಹೋಗಿದ್ದೆ. ಈಗ ಇದೇ ಮಂಟಪದಿಂದ ಈ ಕಡೆ ಹೋಗ್ತಾ ಇದ್ದೀನಿ, ಅಂದರೆ ಅಲ್ಲಿ ದೀಪಸ್ತಂಭ ಇದೆಯಲ್ಲ ಅಲ್ಲಿ ಹೋಗೋಕ್ಕೆ. ಇದೇ ಊರಿನ ಮತ್ತೆ ಇದೇ ಬೆಟ್ಟಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಆಂಜನೇಯ ಸ್ವಾಮಿ ದೇವಸ್ಥಾನ ಮತ್ತೆ ಗುಹೆಗಳ ಬಗ್ಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ಕೊಡೋಕೆ ಪ್ರಯತ್ನ ಮಾಡ್ತೀನಿ. ಆ ದೀಪಸ್ತಂಭಕ್ಕಿಂತ ಈ ದೀಪಸ್ತಂಭಕ್ಕೆ ಬರೋದು ಸ್ವಲ್ಪ ಈಸಿ, ಆರಾಮಾಗಿ ಬರ್ಬೋದು. ಬಟ್ ಅದು ತುಂಬ ಕಷ್ಟ ಇದೆ. ಇಲ್ಲಾದ್ರೆ ಓಕೆ. ಇದೇ ದೀಪಸ್ತಂಭ. ಇವನು ಕೂಡ ಸಿಡಿಲು ಮಲ್ಲಿಕಾರ್ಜುನನಿಗೆ ಎದುರಾಗಿ ಕೆತ್ತನೆ ಮಾಡಿರ್ತಕ್ಕಂಥದ್ದು. ಇದು ದೀಪ ಗಂಟೆ ಕಂಬ. ಇಲ್ಲೆಲ್ಲ ಗಂಟೆನ ಕಟ್ಟಿರ್ತಿದ್ರು, ಈಗೆಲ್ಲ ಉಚ್ಕೊಂಡು ಹೋಗಿದೆ, ಏನು ಉಳಿದಿಲ್ಲ. ಸೊ ಅದು ಬೆಟ್ಟ, ಇದು ಗಂಟೆ ಕಲ್ಲು, ಅಲ್ಲಿದೆಯಲ್ಲ ಅದು ಗಾಳಿ ಮಂಟಪ, ಅದು ಊರು, ಇದು ಹಿಲ್, ಸಾರಿ ಇದು ಎಂಟ್ರೆನ್ಸು, ಅಲ್ಲಿದೆ ನೋಡಿ ಗಾಳಿ ಮಂಟಪ, ಅದು ಗಾಳಿ ಮಂಟಪ. ಇದೆಲ್ಲವೂ ಬೆಟ್ಟದ ತುದಿ. ಸೊ ಅಲ್ಲೊಂದು ಕಲ್ಲಿನ ದೋಣಿ ಇದೆ, ನೀರಿಗಾಗಿ ಮಾಡಿರ್ತಕ್ಕಂಥದ್ದು. ಸೊ ಆ ಬೆಟ್ಟದ ಮೇಲೆ ನಿಮ್ಗೊಂದು ಕಲ್ಲಿನ ದೋಣಿ ನೋಡುತ್ತಲ್ಲ, ಅದು ನೋಡೋಕ್ಕೆ ಅಂತ ಇಲ್ಲಿ ತನಕ ಬಂದಿದ್ದೀನಿ. ಈಗ ಇಲ್ಲಿದೆ ನೋಡಿ. ಪ್ರಾಣಿಗಳಿಗೆ ಸಾಮಾನ್ಯವಾಗಿ ನೀರು ಕುಡಿಸೋದಕ್ಕೆ ಇದನ್ನು ಬಳಸ್ತಿದ್ರು ಆಗಿನ ಕಾಲದಲ್ಲಿ. ಇಲ್ಲಿ ನೀರನ್ನು ಸಂಗ್ರಹ ಮಾಡಿಬಿಟ್ಟು ಈ ಹೂ ಇದೆಯಲ್ಲ, ಇದಕ್ಕೆ ಪಿಂಕ್ ರೇನ್ ಲಿಲ್ಲಿ ಅಂತ ಕರೀತಾರೆ. ಬೇರೆ ಬೇರೆ ಕಲರ್ ಅಲ್ಲಿ ಕೂಡ ಇದು ಅರಳುತ್ತೆ, ಯೆಲ್ಲೋ ಶೆಲ್ ಕೂಡ ಬರುತ್ತೆ. ಮಳೆ ಆದ ತಕ್ಷಣನೇ, ಅಂದ್ರೆ ಮಳೆ ಆಗಿ ಒಂದ್ 2-3 ದಿನಕ್ಕೆ ಏನು ಗ್ರೀನಿಶ್ ಎಲ್ಲ ಸ್ಟಾರ್ಟ್ ಆಗುತ್ತಲ್ವಾ, ಅವಾಗ ಈ ತರದ ಹೂವು ಅರಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಮ್ಮ ನಂದಿ ಬೆಟ್ಟದಲ್ಲಿ ಸಿಕ್ಕಾಪಟ್ಟೆ ಯೆಲ್ಲೋ ಕಲರ್ ಅಲ್ಲಿ ಇದು ಅರಳುತ್ತೆ ನೋಡಿ, ಪಿಂಕ್ ರೇನ್ ಲಿಲ್ಲಿ ಅಂತ. ಈ ಹೂವನ್ನ ಗಾರ್ಡನ್ ಗಳಲ್ಲಿ ಬೆಳೆಸಬಹುದು, ಬಟ್ ಅದಕ್ಕೊಂದು ಟೆಕ್ನಿಕ್ ಇದೆ. ಹಂಗಿದ್ರೆ ಮಾತ್ರ ಬೆಳೆಸಕ್ ಸಾಧ್ಯ, ಸುಮ್ನೆ ತಗೊಂಡೋಗಿ ನೆಟ್ರೆ ಅದು ಬೆಳೆಯೋದಿಲ್ಲ. ಈ ಹೂವಿಗೆ ಆಡು ಭಾಷೆಗೆ ಏನಂತೀರ ಅನ್ನೋದನ್ನ ಕಮೆಂಟ್ ಮಾಡಿ. ಇದಿಷ್ಟು ಇವತ್ತಿನ ನನ್ನ ಸಿಡಿಲು ಮಲ್ಲಿಕಾರ್ಜುನ ಬೆಟ್ಟದ ಚಾರಣ. ಪ್ಲೇಸ್ ಮಾತ್ರ ಆಸಮ್ ಆಗಿದೆ. ಮೆಟ್ಲುಗಳು ಹತ್ತುವಾಗ ಸ್ವಲ್ಪ ಆಯಾಸ ಅನ್ಸುತ್ತೆ. ಮೆಟ್ಲು ಹತ್ತೋ ಅಷ್ಟು ಕೆಪಾಸಿಟಿ ಇದ್ರೆ ಯಾರು ಬೇಕಾದ್ರೂ ಈ ಟ್ರೆಕ್ ಅನ್ನ ಮಾಡಬಹುದು. ಬೆಟ್ಟದ ಮೇಲೆ ಊಟ ತಿಂಡಿ ನೀರು ಏನು ಸಿಗಲ್ಲ. ಬೇಕು ಅಂದ್ರೆ ಅರ್ಧ ದಿನ ಸಾಕಾಗುತ್ತೆ. ತಿಂಡಿ ತಿಂದು ಊಟದ ಹೊತ್ತಿಗೆ ಕೆಳಗಡೆ ಇಳಿಬಹುದು. ಹಂಗೂ ಬೇಕು ಅಂದ್ರೆ ನೀವು ಬೆಟ್ಟದ ಪೂರ್ದಲ್ಲೇ ಏನಾರ ಪಾರ್ಸಲ್ ತರಬೇಕು. ಸಿಕ್ಕಾಪಟ್ಟೆ ಗಲೀಜ್ ಮಾಡಿದ್ದಾರೆ. ಬಾಟಲ್ಗಳನ್ನ ಒಗೆದಿದ್ದಾರೆ, ಪ್ಲಾಸ್ಟಿಕ್ ಗಳನ್ನ ಎಸ್ತಿದ್ದಾರೆ, ಆಲ್ಕೋಹಾಲ್ ಬಾಟಲ್ಗಳನ್ನ ಎಸ್ತಿದ್ದಾರೆ. ಮಾಡಬಾರ್ದು, ತಪ್ಪು. ದೇವಸ್ಥಾನ ತುಂಬಾ ಶಿಥಿಲಾವಸ್ಥೆಗೆ ತಲುಪಿದೆ. ಜೀರ್ಣೋದ್ಧಾರ ಮಾಡದೆ ಹೋದ್ರೆ ಆದಷ್ಟು ಬೇಗ ಅದು ನೆಲ ಕಚ್ಚೋದಂತೂ ಖಚಿತ. ಉಳಿಸ್ಕೋಬೇಕು. ಸ್ಥಳೀಯ ನಾಯಕರು ಮತ್ತು ಸಾರ್ವಜನಿಕರು ಆ ನಿಟ್ಟಿನಲ್ಲಿ ಮನಸ್ಸು ಮಾಡಬೇಕಾಗ್ತದೆ. ದಯವಿಟ್ಟು ಬರೋ ಚಾರಣಿಗರು ಮತ್ತು ಭಕ್ತಾದಿಗಳಲ್ಲಿ ಮನವಿ ಏನಂತಂದ್ರೆ, ದಯವಿಟ್ಟು ಎಲ್ಲಿ ಬೇಕಲ್ಲಿ ಪ್ಲಾಸ್ಟಿಕ್ ಅನ್ನ ಎಸಿಬೇಡ್ರಿ. ಇಲ್ಲಿ ಬಂದು ನಿಮ್ಮ ತೀಟೆ ತೆವಲುಗಳನ್ನ ತೀರಿಸ್ಕೊಳಕ್ ಹೋಗ್ಬೇಡ್ರಿ. ಆ ಜಾಗ ಅಂತ ಜಾಗ ಇದಲ್ಲ. ಇಲ್ಲಿ ಬಂದು ಇದನ್ನ ಮಾಲಿನ್ಯ ಮಾಡೋ ಅವಶ್ಯಕತೆ ಇಲ್ಲ. ನವಿಲುಗಳು ಸಿಕ್ಕಾಪಟ್ಟೆ ಇದಾವೆ. ತುಂಬಾ ಸೌಂಡ್ ಕೇಳಿಸುತ್ತೆ, ಬಟ್ ಕಾಣಲ್ಲ. ಅಪರೂಪಕ್ಕೆ ಒಂದೊಂದು ಕಾಣಿಸ್ಬೋದು ಅಷ್ಟೇ. ಇನ್ನುಳಿದಂತೆ ಯಾವುದೇ ಕಾಡು ಪ್ರಾಣಿಗಳ ಹಾವಳಿ ಇಲ್ಲ ಅಂತ ನನ್ನ ಭಾವನೆ. ಐ ಆಮ್ ನಾಟ್ ಶೋರ್. ಅದಕ್ಕೆ ಮಕ್ಕಳನ್ನ ಕರ್ಕೊಂಬಂದ್ರೆ ಹುಷಾರಾಗಿರಿ. ಅದ್ಭುತವಾದ ಟ್ರೆಕ್ ಅನ್ನ ನಾನು ನಿಮ್ಗೆ ಟೈಮ್ ಇದ್ರೆ ಇಲ್ಲಿಂದ ಬೇಕಾದ್ರೆ ಚುಂಚಿನ ಕಟ್ಟೆಗೆ ಹೋಗ್ಬೋದು. ಸಾಕಷ್ಟು ನೀರು ತಗೊಂಬನ್ನಿ. ಯಾವುದಕ್ಕೂ ನಿಮ್ ಸೇಫ್ಟಿಲಿ ನೀವು ಇರ್ಬೇಕು ಚಾರಣಿಕರು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ನೋಡ್ತೀರಿ ಸಿಕ್ಕಂತ ಸಂಚಾರ ಯೂಟ್ಯೂಬ್ ಚಾನಲ್. ಇಷ್ಟ ಆದ್ರ ಇನ್ನೊಬ್ರಿಗೂ ಶೇರ್ ಮಾಡ್ರಿ. ದಯವಿಟ್ಟು ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅನ್ನೋದನ್ನ ಕಮೆಂಟ್ ಮಾಡ್ರಿ. ಮುಂದಿನ ವಿಡಿಯೋದಾಗ ಅದನ್ನ ತಿದ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಇನ್ನೊಂದು ವಿಡಿಯೋದಾಗ ನಿಮ್ಮನ್ನ ಸಿಗ್ತೀನಿ. ಅಲ್ಲಿ ತನಕ ನೋಡ್ತೀರಿ ಸಿಕ್ಕಂತೆ ಸಂಚಾರ ಯೂಟ್ಯೂಬ್ ಚಾನಲ್. ಜೈ ಕರ್ನಾಟಕ, ಜೈ ಶಂಕರಿ, ಜೈ ಜೈ ಶಂಕರ್.